ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಭಾವನಾಯ ನಮಃ. ಓಂ ಯೋ ಅದಧಾ ಜ್ಯೋತಿಷಿ ಜ್ಯೋತಿರಂತರ್ನದಂ ವವೋದತೀನಾಂ ಯೋ ಅಸೃಜನ್ಮಧುನಾಸಂ ಮಧೂನಿ ನರಯ್ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ 278ನೇಯ ಭಾಗ ಇದು. ಇದರಲ್ಲಿ ಭಾವನ ಎಂಬ ಶಬ್ದದ ವ್ಯಾಖ್ಯಾನವನ್ನ ನಾವು ನೋಡೋರಿದ್ದೇವೆ. ಸ್ವಸ್ಥಸ್ತು ಸದಾಂ ಅಶೇಷ ಸನ್ಮಂಗಲಾನುಭವಂತು. ಭಗವತಃ ವಿಷ್ಣೋಃ ಗುಣವಾಚಕಾನಾಂ ಸಹಸ್ರ ಸಂಖ್ಯಾಕಾನಾಂ ನಾಮ್ನಾಂ ಮಧ್ಯೆ ತ್ರಯಸ್ತ್ರಿಂಶತ್ತಮಃ ನಾಮ ಪ್ರಕಾರಃ 33ನೇಯ ನಾಮ ಭಾವನಃ ಇತಿ ನಾಮ ಅದ್ಯ ಆಕರ್ಣ್ಯತೆ. ತಸ್ಯ ವ್ಯಾಖ್ಯಾನರೂಪಶ್ಚ ಯಹ ಅದಧಾ ಜ್ಯೋತಿಷಿ ಜ್ಯೋತಿರಂತರ್ನದಂ ಇತಿ 19 ಬೃಹತಿ 29ನೇಯ ಬೃಹತಿ ಮಂತ್ರ ಅಪಿ ಅದ್ಯ ಆಕರ್ಣ್ಯತೆ. ಭಾವನಃ ಇತಿ ಭಾವಯತಿ ಇತಿ ಭಾವನಃ. ಸಾಧಕಾನಾಂ ಜೀವಾನಾಂ ಜೀವನೇಷು ಯದ್ಯದ್ಭಾವ್ಯಂ ತತ್ಸರ್ವಮಪಿ ಅಯಮೇವ ಭಾವಯತಿ. ಉತ್ಪತ್ತಿಃ ಸ್ಥಿತಿಃ ಸಂಹಾರಃ ನಿಯತಿಃ ಜ್ಞಾನಂ ಆವೃತ್ತಿಃ ಬಂಧಃ ಮೋಕ್ಷಃ ಇತ್ಯೇತೆ ಅಷ್ಟ ಭಾವಾಃ ಸಾಧಕಸ್ಯ ಜೀವನೆ ಸಂಭವಂತಿ. ತಾನ್ ಸರ್ವಾನ್ ಅಯಂ ಭಾವಯತಿ ಇತಿ ಅಯಮೇವ ಭಾವನಃ. ಭಾವನ ಅನ್ನುವ ಶಬ್ದದ ವ್ಯಾಖ್ಯಾನವನ್ನು ನಾವು ಇವತ್ತು ನೋಡಬೇಕಾಗಿದೆ. ಸಂಭವ ಅನ್ನುವುದನ್ನು ನೋಡಿದ್ದೇವೆ. ಇವತ್ತು ನಾವು ನೋಡಬೇಕಾದ ಈ ಭಾವನ ಅನ್ನುವುದಕ್ಕೆ ಮಾಡಿಕೊಡುವವನು ಅಂತ ಹೀಗೆ ಅರ್ಥ ಆಗ್ತದೆ. ಏನು ಮಾಡಿಕೊಡುವುದು, ಏನನ್ನ ಆಗ ಮಾಡುವುದು? ಜೀವನದಲ್ಲಿ ಒಬ್ಬ ಸಾಧಕನ ಜೀವನದಲ್ಲಿ ಒಟ್ಟಾರೆ ಏನೇನು ಆಗಬೇಕೋ ಅದೆಲ್ಲವೂ ಆಗುವಂತೆ ಮಾಡುವವನೇ ಈ ಭಾವನ. ಒಟ್ಟಾರೆ ಸಾಧಕನ ಜೀವಮಾನದಲ್ಲಿ ಏನೇನು ಆಗಬೇಕು? ಸಾಧಕ ಸೃಷ್ಟಿಗೆ ಬರಬೇಕು, ಮುಂದೆ ಆತನಿಗೆ ಅನಿರುದ್ಧ ದೇಹ ಬರಬೇಕು, ಆತ ಭೌತ ದೇಹವನ್ನು ಪಡೆದು ತಂದೆ ತಾಯಿಗಳಿಂದ ಹುಟ್ಟಬೇಕು, ಮುಂದೆ ಆತನ ಪಾಲನ, ಆತನ ನಾಶ, ನಿಯತಿ, ಆತನನ್ನ ಭಗವಂತ ನಿಯಮಿಸಬೇಕು, ಅವನಿಗೆ ಭಗವಂತ ಜ್ಞಾನ ಕೊಡಬೇಕು, ಆತನನ್ನ ಅಜ್ಞಾನದಿಂದ ಮುಚ್ಚಬೇಕು ಭಗವಂತ, ನಿಯತಿ ಜ್ಞಾನ ಆವೃತ್ತಿ, ಬಂಧ, ಸಂಸಾರದಲ್ಲಿ ಸತ್ವರಜಸ್ತಮ ಗುಣಗಳಿಂದ ಜೀವನನ್ನು ಬಂಧಿಸಬೇಕು, ಮತ್ತೆ ಆತನನ್ನ ಮುಕ್ತನನ್ನಾಗಿ ಮಾಡಬೇಕು ಕೂಡ. ಹೀಗೆ ಈ 8 ಜೀವನದಲ್ಲಿ ನಮಗೆ ಆಗಬೇಕಾದದ್ದು ಸಂಭವಂತಿ ಆಗುತ್ತವೆ. ಇವುಗಳನ್ನ ಭಾವಯತಿ ಆಗುವಂತೆ ಮಾಡ್ತಾನೆ. ಆದ್ರಿಂದ ಪರಮಾತ್ಮನಿಗೆ ಭಾವನ ಅನ್ನುವಂಥ ಶಬ್ದದಿಂದ ವ್ಯವಹಾರ ಇದೆ. ಅನೇಕ ಕಡೆ ಬೇರೆ ಕಡೆ ಭಾವನ ಅಂದ್ರೆ ರಕ್ಷಣ ಅಂತನೂ ಅರ್ಥ ಇದೆ. ಭಾವನಂ ರಕ್ಷಣಂ ಪ್ರೋಕ್ತಂ ಅಂತ ಹೀಗೆ ರಕ್ಷಣೆ ಅಂತನೂ ಅರ್ಥ ಇದೆ. ಮತ್ತೆ ಭಾವನ ಅಂದ್ರೆ ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನ ಆವೃತ್ತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ ಅನ್ನುವಲ್ಲಿ ಭಾವನ ಅಂತಂದ್ರೆ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರ ಈ ಅರ್ಥಗಳನ್ನು ಕೂಡ
ಅಲ್ಲಿ ಹೇಳಿದ್ದಾರೆ. ಸೃಷ್ಟಿ, ಸ್ಥಿತಿ, ಸಂಹಾರ ಮತ್ತೆ ರಕ್ಷಣಾ ಈ ಅರ್ಥಗಳನ್ನ ಪ್ರತ್ಯೇಕವಾಗಿ ನಾವು ನೋಡುವುದಕ್ಕಿಂತ ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಅನ್ನುವಂಥ 8 ಕೂಡ ಭಗವಂತ ಮಾಡಿಕೊಡ್ತಾನೆ. ಅದನ್ನ ಆಗುವಂತೆ ಅವನು ಮಾಡುವವನು. ಆದ್ರಿಂದ ಅವನನ್ನೇ ಭಾವನ ಅಂತ ಹೇಳಬೇಕು ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನೂ ಕೂಡ ಆ ಭಗವಂತನಲ್ಲಿ ನಾವು ತಿಳ್ಕೊಂಡಂತಾಯ್ತು. ಇದು ಭಾವನಾ ಅನ್ನೋ ಶಬ್ದಕ್ಕೆ ಪೂರ್ಣವಾದಂತಹ ಅರ್ಥ. ಇಲ್ಲಿ ಭಾವನಾ ಅನ್ನೋದಕ್ಕೆ ಮೋಕ್ಷದಲ್ಲಿ ಸುಖವನ್ನು ಕೊಡುವಂಥವನು ಅನ್ನುವಂಥ ಒಂದು ನಿರ್ದಿಷ್ಟವಾದ ಅರ್ಥವನ್ನ ಈ ವೇದ ಮಂತ್ರದ ಅರ್ಥದ ಹೊಂದಾಣಿಕೆಗಾಗಿ ನಾನು ಬಳಕೆ ಮಾಡಿಕೊಂಡಿದ್ದೇನೆ. ಹಾಗಾದ್ರೆ ಆ ವೇದ ಮಂತ್ರದ ಅರ್ಥ ಏನು? ಈ 29ನೆಯ ಬೃಹತಿ ಮಂತ್ರದಲ್ಲಿ ತತ್ವಸಾರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ಏನು ಅರ್ಥ ಹೇಳ್ತಾರೆ? ಯಹ ಅಂತರ್ಜ್ಯೋತಿಷಿ. ಅಂತರ್ಜ್ಯೋತಿಷ್ ಅಂದ್ರೆ ಶರೀರದ ಒಳಗಿರುವಂತಹ ಒಂದು ಜ್ಯೋತಿ. ಅಂದ್ರೆ ಜೀವನೇ ಒಂದು ಜ್ಯೋತಿ, ಜೀವಜಾತೆ. ಇಂಥ ಜೀವನಲ್ಲಿ ಅಥವಾ ಒಳಗಿರುವಂತಹ ಜ್ಯೋತಿ ಅಂದ್ರೆ ನಮ್ಮ ಜಾಠರಾಗ್ನಿ, ಹೊಟ್ಟೆ ಒಳಗಿರುವಂತಹ ಬೆಂಕಿ. ಇಂಥ ಜೀವನಿಗೆ ಅವನು ಜ್ಯೋತಿ ಅಂದ್ರೆ ಜೀವ ಅಂತ ಅರ್ಥ ಇಟ್ಕೊಂಡಾಗ ಆ ಜೀವನಿಗೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನವನ್ನು ಕೊಡ್ತಾನೆ. ಮತ್ತೆ ಪ್ರಕಾಶನ ಶಕ್ತಿಯನ್ನ, ಜಾಠರಾಗ್ನಿ ಅಂತ ಅರ್ಥ ಇಟ್ಕೊಂಡ್ರೆ ಅದಕ್ಕೆ ಪಾಚನ ಶಕ್ತಿಯನ್ನು ಕೊಡ್ತಾನೆ ಅಂತ ಈ ಕೆಲವು ಅರ್ಥಗಳನ್ನ ರಘುನಾಥ ತೀರ್ಥರು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೆ ಮಧು ಸಂಸೃಜತಿ, ಮಧುವಿನಿಂದ ಮಧುವನ್ನು ಸೃಷ್ಟಿ ಮಾಡ್ತಾನೆ ಅಂತ ಬಂತಲ್ಲ, ಅದು ಮಧು ಅಂದ್ರೆ ಏನು? ಮಧು ಅಂದ್ರೆ ಸಿಹಿ, ಸುಖ ಅಂತ ಅರ್ಥ. ಜೇನಿನಂತೆ ನಮಗೆ ಅತ್ಯಂತ ಪ್ರಿಯವಾದದ್ದು ಯಾವುದು? ಈ ಶರೀರ ಅಥವಾ ಮಹತ್ತತ್ವಾದಿ ತತ್ವಗಳು, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳಿಗೂ ಕೂಡ ಮಧು ಅಂತ ಶಾಸ್ತ್ರದಲ್ಲಿ ವ್ಯವಹಾರ ಇದೆ. ಅಂಥ ಮಹತ್ತತ್ವ ಮೊದಲಾದವುಗಳಿಂದ ಜ್ಞಾನಾನಿ ಶರೀರಾನಿ ವಾ ಸಮಸೃಜತ್. ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದವುಗಳಿಂದ ನಮ್ಮ ಈ ಶರೀರವನ್ನು ಆತ ಸೃಷ್ಟಿಸ್ತಾನೆ. ನಮ್ಮ ಈ ಶರೀರ ರಕ್ತ ಮಾಂಸದಿಂದ ಹುಟ್ಟಲಿಕ್ಕೆ ಮೂಲತಃ ಮಹತ್ತತ್ವ ಮೊದಲಾದವುಗಳೇ ಕಾರಣ ಆಗಿವೆ. ಒಂದೇ ರೂಪದಿಂದ ಈ ಜ್ಯೋತಿ ಅಂದ್ರೆ ಜ್ಞಾನವನ್ನು ಕೊಡುವುದು ಮತ್ತೆ ಸೃಷ್ಟಿ ಮಾಡುವುದು ಇದೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ 2 ಬಾರಿ ಯಹ ಯಹ ಅಂತ ವೇದದಲ್ಲಿ ಪ್ರಯೋಗ ಇದೆ. ದ್ವಿಹಿ ಯಹ ಇತಿ. ಯಹ ಅಂದ್ರೆ ಯಾವ ಪರಮಾತ್ಮನು ಅಂತ ಹೀಗೆ 2 ಅರ್ಥಗಳನ್ನ ಅದಕ್ಕೆ ಹೇಳಿದ್ದಾರೆ. ತಂ ವಯಂ ಸ್ತುಮಃ, ಅವನನ್ನು ನಾವು ಸ್ತೋತ್ರ ಮಾಡ್ತೀವಿ ಅಂತ ಶೇಷ ಇಟ್ಕೋಬೇಕು, ಒಂದು ಅಧ್ಯಾಹಾರ ಮಾಡ್ಕೊಳ್ಬೇಕು. ಇಲ್ಲಿಗೆ ಹೋದ್ರೆ ಆ ವಾಕ್ಯ ಪೂರ್ಣ ಆಗೋದಿಲ್ಲ. ಅಥವಾ ಯಹ ಯಹ ಯಾವ ಪರಮಾತ್ಮನು ಸೃಷ್ಟಿಸಿದ್ದಾನೋ, ಯಾವ ಪರಮಾತ್ಮ ಜ್ಞಾನ ಶಕ್ತಿಯನ್ನು ಕೊಟ್ಟಿದ್ದಾನೋ ಅವನನ್ನ ನಾವು ತಿಳಿದಿದ್ದೇವೆ ಅಂತ ಮುಂದಿನ ಮಂತ್ರದಲ್ಲಿದೆ. ಶೂಷಮಿಂದ್ರಾಯ ಮನ್ಮ ಅನ್ನುವಲ್ಲಿ, ಅಲ್ಲಿಗಾದ್ರೂ ಅನ್ವಯ ಮಾಡ್ಕೊಳ್ಬಹುದು. ನತಮ್ಯ ಓದತೀನಾಂ ಅಂತ ಹಿಂದಿನಂತೆ ಇದ್ದೇ ಇದೆ. ಇದು ರಘುನಾಥ ತೀರ್ಥರು ಮಾಡಿದ ವ್ಯಾಖ್ಯಾನ. ಭಾವನೆ ಎಂಬ ಶಬ್ದಕ್ಕೂ ಈ ಮಂತ್ರಕ್ಕೂ ಇರುವಂತಹ ಒಂದು ಸಂಬಂಧ ಏನು? ಭಾವನೆ ಅಂದ್ರೆ ಜ್ಞಾನ ಅಂತ ಅರ್ಥ. ಭಾವನಾ ಜ್ಞಾನಂ ಅಸ್ಯ ಅಸ್ತಿ ಇತಿ ಮತ್ವರ್ಥೀಯ ಅಚ್ಪ್ರತ್ಯಯ. ಯಾರಿಗೆ ಜ್ಞಾನ ಇದೆಯೋ ಅವನೇ ಭಾವನಾ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ.
ಭವತಿ ಉತ್ಕೃಷ್ಟ ಅನೇನ ಇತಿ ಭಾವ ಜ್ಞಾನಂ ತನ್ನಯತಿ ಇತಿ ವಾ ಭಾವನಃ. ಮನುಷ್ಯ ಈ ಜ್ಞಾನವನ್ನು ಪಡ್ಕೊಂಡಿದ್ರಿಂದ ಉತ್ಕೃಷ್ಟ ಆಗ್ತಾನೆ. ಭವತಿ ಅಂದ್ರೆ ಆಗ್ತಾನೆ, ಆಗುವುದಂದ್ರೇನು? ಉತ್ಕೃಷ್ಟನಾಗುವುದು. ಸುಮ್ಮನೆ ಹಾಗೆ ಏನಾದ್ರೂ ಬೇಕಾಬಿಟ್ಟಿ ಆದರೆ ವ್ಯರ್ಥವಾದ ಜೀವನವನ್ನು ನಡೆಸಿದ್ರೆ ಅದು ಆದಂತಲ್ಲ. ಉತ್ಕೃಷ್ಟವಾದ ಜೀವನವನ್ನು ನಡೆಸಬೇಕಂದ್ರೆ ಅವನು ಶ್ರೇಷ್ಠನೇ ಆಗ್ಬೇಕು. ಹಾಗಾಗಬೇಕಾದ್ರೆ ಜ್ಞಾನವೇ ಬರಬೇಕು. ಜ್ಞಾನದಿಂದಲೇ ಮನುಷ್ಯ ಮೇಲ್ಮಟ್ಟಕ್ಕೆ ಏರ್ತಾನೆ. ಅದರಿಂದ ಭಾವ ಅಂದ್ರೆ ಜ್ಞಾನ. ಆ ಜ್ಞಾನವನ್ನು ಕೊಡುವವನೇ ಭಾವನಾ. ಇದು ಭಾವನಾ ಅನ್ನೋ ಶಬ್ದಕ್ಕೆ ಅರ್ಥ. ಈ ಭಾವನಾ ಅಂದ್ರೆ ಜ್ಞಾನವನ್ನು ಕೊಡುವವನು ಅನ್ನೋ ಅರ್ಥ. ಜ್ಯೋತಿಷಿ ಜ್ಯೋತಿರಂತರ್ನದಂ ಅಂತನ್ನೋದ್ರಲ್ಲಿ ಅದಧಾತ್, ಆ ಜ್ಞಾನವನ್ನು ಅವನು ಕೊಡ್ತಾನೆ ಅನ್ನೋದ್ರಲ್ಲಿ ಸೂಚಿತ ಆಗಿದೆ. ಈ ರಘುನಾಥ ತೀರ್ಥರು ಮಾಡಿದಂಥ ಈ ವ್ಯಾಖ್ಯಾನದಲ್ಲಿ ಯಹ ಅದಧಾತ್ ಜ್ಯೋತಿಷಿ ಜ್ಯೋತಿರಂತರ್ನದಂ ಜ್ಯೋತಿರಂತಹ ಯಹ ಅಸೃಜನ್ ಮಧುನಾ ಸಂ ಮಧೂನಿ ಅನ್ನೋ ಈ ಶಬ್ದಗಳಿಗೆ ವ್ಯಾಖ್ಯಾನ ಆಯಿತು. ಆದರೆ ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅನ್ನೋದಕ್ಕೆ ಹೇಗೆ ಅನ್ವಯ ಮಾಡಬೇಕು ಅಂತ ಅನ್ನೋದನ್ನ ಅಲ್ಲಿ ನಾವು ನೋಡಿಲ್ಲ. ಸಾಯಣ ಭಾಷ್ಯಕ್ಕನುಸಾರವಾಗಿ ಈ ಮಂತ್ರಕ್ಕೆ ಸೂರ್ಯ ಮೊದಲಾದ ತೇಜಸ್ಸುಗಳಲ್ಲಿ ತೇಜಸ್ಸನ್ನು ಇಟ್ಟವನು ಈ ಭಗವಂತ ಅಂತ ಅರ್ಥ ಹೇಳಿದ್ದಾರೆ. ಮತ್ತೆ ಮಧುನ ಮಧೂನಿ ಸಮಸೃಜತ್ ಅನ್ನುವಲ್ಲಿ ಮಧು ಅಂದ್ರೆ ಮಧುರ ರಸ, ಸಿಹಿ ರಸ. ಆದ್ರಿಂದ ಮಧೂನಿ ಈ ಯಜ್ಞದಲ್ಲಿ ಹೋಮ ಮಾಡತಕ್ಕಂಥ ಸೋಮ ಮೊದಲಾದ ರಸಗಳೇನಿವೆ ಅವುಗಳನ್ನ ಆತ ಸೃಷ್ಟಿಸಿದ. ಅವೆರಡಕ್ಕೂ ಸಂಬಂಧವನ್ನ ಸೋಮರಸದಲ್ಲಿ ಸಿಹಿ ಎಂಬ ರಸವನ್ನು ಇಟ್ಟ, ಅದು ಹೋಮಕ್ಕೆ ಉಪಯೋಗ ಆಗ್ತದೆ ಅಂತ ಅರ್ಥವನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಈಗಾಗಲೇ ನಾವು ನೋಡಿದಂತೆ ಯಹ ಯಹ ಅಂತಿದೆಯಲ್ಲ, ಯಹ ಅದು ಯಾವ ಪರಮಾತ್ಮನು ಅಂತ ಅರ್ಥ. ಯಾವ ಪರಮಾತ್ಮನು ಅಂತ ಏನು ಈ ಮಂತ್ರದಲ್ಲಿ ಕಾಣ್ತದೆ ಅದು ಮುಂದೆ ಅಧಪ್ರಿಯಂ ಶೂಷಮಿಂದ್ರಾಯ ಮನ್ನ ಬ್ರಹ್ಮಕೃತೋ ಬೃಹದುಕ್ತಾದವಾಚಿ ಅನ್ನುವ ಮುಂದಿನ ಮಂತ್ರಕ್ಕೆ ಅದು ಹೊಂದಾಣಿಕೆಯನ್ನ ಕಾಣ್ತದೆ. ಒಟ್ಟಾರೆ ಅದು ಮಂತ್ರ ಯೋ ಅದಧಾ ಜ್ಯೋತಿಷಿ ಜ್ಯೋತಿರಂತರ್ಯೋ ಅಸೃಜನ್ ಮಧುನಾ ಸಂ ಮಧೂನಿ ಅಧಪ್ರಿಯಂ ಶೂಷಮಿಂದ್ರಾಯ ಮನ್ನ ಬ್ರಹ್ಮಕೃತೋ ಬೃಹದುಕ್ತಾದವಾಚಿ ಅಂತ ಪೂರ್ಣ ಮಂತ್ರ. ಅದು 10ನೇ ಮಂಡಲದ 54ನೇ ಅಧ್ಯಾಯದಲ್ಲಿರುವಂತಹ ಮಂತ್ರ. ಆ ಮಂತ್ರಕ್ಕೆ ಋಗ್ವೇದದ 8ನೇ ಮಂಡಲದಲ್ಲಿರುವಂತಹ ನದಂ ವ ಓದತೀನಾಂ ನದಂ ಯೋ ಯುವತೀನಾಂ ಅನ್ನುವುದನ್ನ ಸೇರಿಸಿ ಬೃಹತಿ ಛಂದಸ್ಸನ್ನ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ. ನಮಗಿದು ಗೊತ್ತಿದೆ. ಹಾಗಾದಾಗ ಈ ಮಂತ್ರದಲ್ಲಿ ಯಹ ಯಹ ಅಂತ ಏನು ಬಂತಲ್ಲ, ಯಾರು ಯಾರು ಅಂತ ಅರ್ಥ ಹೇಳೋದು. ಯಾರು ಅಂತ ಬಂದ್ಮೇಲೆ ಅವನು ಅಂತ ಅದಕ್ಕೆ ಪೂರಕವಾಗಿ ಬರಬೇಕು. ಎಲ್ಲಿಯೋ ಅಲ್ಲಿ, ಯಾರೋ ಅವರು ಅಂತ ಹೀಗೆಲ್ಲ ಪೂರಕವಾಗಿ ಶಬ್ದ ಪ್ರಯೋಗ ಇರಬೇಕಾದದ್ದು ಭಾಷೆಯಲ್ಲಿ ಕಡ್ಡಾಯ. ಅದಕ್ಕಾಗಿ ಈ ಮಂತ್ರದಲ್ಲಿ ಯಹ ಯಹ ಯಾವ ಪರಮಾತ್ಮವು ಇದೆಲ್ಲವನ್ನು ಸೃಷ್ಟಿಸಿದನೋ ಅವನನ್ನು ನಾವು ಸ್ತುತಿಸೋಣ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು, ಶೇಷ ಮಾಡ್ಕೊಳ್ಬೇಕು ಅಂತ ರಘುನಾಥ ತೀರ್ಥರು ಹೇಳಿದ್ದು. ಅಥವಾ ಯಾವ ಪರಮಾತ್ಮ ಇದೆಲ್ಲ ಸೃಷ್ಟಿಸಿದನೋ ಆ ಪರಮಾತ್ಮನನ್ನು ನಾವು ತಿಳಿದಿದ್ದೇವೆ ಅಂತ ಮುಂದಿನ ಮಂತ್ರಕ್ಕಾದರೂ ಅನ್ವಯ ಮಾಡ್ಕೊಳ್ಬೇಕು ಅಂತ ಅವರು ವ್ಯಾಖ್ಯಾನ ಮಾಡಿದ್ದು. ಈ ಮಂತ್ರಕ್ಕೆ ಮುಂದಿನ ಮಂತ್ರದ ಸಂಬಂಧವಿಲ್ಲದೆ, ಏನೂ ಶೇಷವಿಲ್ಲದೆ ಅರ್ಥ ಹೇಗೆ ಮಾಡಬಹುದು? ಮತ್ತೆ ಇಡೀ ಮಂತ್ರಕ್ಕೆ ನದಂಬ ಓದತೀನಾಂ ನದಯೋ ಯುವತೀನಾಂ ಎಲ್ಲವನ್ನೂ ಸೇರಿಸಿ ಒಂದು ಅನ್ವಯವನ್ನು ಹೇಳುವುದು ಹೇಗೆ? ಇಡೀ ಒಂದು ವಾಕ್ಯವನ್ನಾಗಿ ಪರಿಗಣಿಸಿ ಅದಕ್ಕೆ ಅರ್ಥ ಹೇಳಿ ಅದಕ್ಕೊಂದು ಭಾವಾರ್ಥವನ್ನು ಗ್ರಹಿಸುವುದು ಹೇಗೆ ಅಂತ ಪ್ರಶ್ನೆ ಬಂದಾಗ ಅದನ್ನ ಹೀಗೆ ನಾನು ಆಲೋಚನೆ ಮಾಡಿದ್ದೇನೆ. ಅದರ ಸರಳವಾದಂತಹ ಒಂದು ಭಾವಾರ್ಥ ಹೀಗಾಗ್ತದೆ. ಜ್ಞಾನಸ್ವರೂಪನೂ ಆದಂಥ ಮತ್ತು ನಿಯಾಮಕನೂ ಆದಂಥ ಭಗವಂತ, ನಮಗೆಲ್ಲರಿಗೂ ಆತ ನಿಯಾಮಕ. ಆ ಭಗವಂತ ಶ್ರವಣ ಮನನ ಧ್ಯಾನಗಳಲ್ಲಿ ತೊಡಗಿದಂಥ
ಸಾಧಕ ಏನಿದ್ದಾನೆ, ಅಂಥ ಸಾಧಕರೇನಿದ್ದಾರ ಎಲ್ಲಾ ಸಾಧಕರಿಗೂ ಕೂಡ ಆತ್ಮ ಸ್ವರೂಪಭೂತವಾದಂತಹ ಒಂದು ಅಪರೋಕ್ಷ ಜ್ಞಾನವನ್ನ ಕೊಡ್ತಾನೆ, ಮತ್ತೆ ಸ್ವರೂಪಭೂತವಾದಂತಹ ಸುಖವನ್ನೂ ಕೊಡ್ತಾನೆ ಅಂತಿದು ಸರಳವಾದಂತಹ ಒಂದು ತಾತ್ಪರ್ಯ, ಭಾವಾರ್ಥ ಆ ಮಂತ್ರಕ್ಕೆ. ಇಷ್ಟು ತಾತ್ಪರ್ಯ ಮಂತ್ರದಲ್ಲಿ ಹೇಗೆ ಯಾವ ಶಬ್ದಗಳಿಂದ ಹೊರಡುತ್ತದೆ ಅಂತ ಅನ್ನೋದನ್ನ ಈಗ ಗಮನಿಸೋಣ. ಅನ್ವಯಾರ್ಥ ನೋಡೋಣ. ಯಹ ಅನ್ನೋ ಶಬ್ದಕ್ಕೆ ಜ್ಞಾನಸ್ವರೂಪ ಅಂತ ಅರ್ಥ ನಾನು ಮಾಡ್ಕೊಂಡಿದ್ದೀನಿ. ಯಹ ಅನ್ನೋದಕ್ಕೆ ಯಾರು ಅಂತ ಅರ್ಥ ಮಾಡುವುದೇ ಬೇಡ. ಯಹ ಅನ್ನೋದಕ್ಕೆ ಯಾರು ಅಂತ ಅರ್ಥ ಮಾಡಿದ್ರೆ ಅವರು ಅಂತ ಮುಂದೆ ಬರಬೇಕು, ಮತ್ತೊಂದು ಅಧ್ಯಾಹಾರ ಮಾಡಬೇಕು, ವಿಶೇಷ ಮಾಡಬೇಕು, ಅಥವಾ ಮುಂದಿನ ಮಂತ್ರಕ್ಕೆ ಅದನ್ನು ಅನ್ವಯ ಮಾಡಬೇಕು. ಇದೆಲ್ಲ ನಮಗೆ ಸಮಸ್ಯೆ. ಅದಕ್ಕಾಗಿ ಯಹ ಅಂದ್ರೆ ಜ್ಞಾನಸ್ವರೂಪ ಅಂತ ಅರ್ಥ ಮಾಡೋಣ. ಜ್ಞಾನಸ್ವರೂಪನಾದ ದೇವ, ನಾವು ಅದನ್ನು ಹಿಂದೆ ನೋಡಿದ್ದೇವೆ. ಯಚ್ಚ ಜ್ಞಾತ ಸ್ವರೂಪತಃ ಅಂತ ಹೇಳಿ, ಯಚ್ಚ ಜ್ಞಾನಸ್ವರೂಪತಃ ಅಂತ ಐತರೆಯ ಭಾಷೆಯಲ್ಲಿ ಆಚಾರ್ಯರು ಭಗವಂತನನ್ನು ಯತ್ ಅಂತ ಹೇಳ್ತಾರೆ, ಯಾಕಂದ್ರೆ ಜ್ಞಾನಸ್ವರೂಪ ಅಂತ. ಆದ್ರಿಂದ ಮತ್ತೆ ಭಾಗವತ ತಾತ್ಪರ್ಯದಲ್ಲೇ ಒಂದು ಕಡೆ ಆಚಾರ್ಯರು ಯಹ ಅಂದ್ರೆ ಜ್ಞಾನ ಪ್ರಕಾಶ ರೂಪ ಅಂತನೂ ಹೇಳೇ ಇದ್ದಾರೆ. ಆದ್ರಿಂದ ಜ್ಞಾನಸ್ವರೂಪನಾದಂತಹ ಈ ದೇವ ಭಗವಂತ ಅವನೇನ್ ಮಾಡಿದ್ದಾನೆ? ವಹ ಓದತೀನಾಂ ಯೋಯುವತೀನಾಂ ಶ್ರುತೀನಾಂ. ವಹ ಅಂದ್ರೆ ನಿಮ್ಮ. ಇದು ನಾವು ಇಂದ್ರನಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇರುವಂತಹ ಮಂತ್ರ. ಅದನ್ನ ಮೊದಲು ನೆನಪು ಮಾಡ್ಕೊಳ್ಬೇಕು. ಈ ಎಲ್ಲಾ ಭಾಗಗಳು ಕೂಡ ಇಂದ್ರನನ್ನ ಉದ್ದೇಶಿಸಿ ಕೆಲವು ಋಷಿಗಳು ಹೇಳ್ತಾ ಇರುವಂತಹ ಮಂತ್ರಗಳು. ಹಿಂದಿನ ಕೆಲವು ಮಂತ್ರಗಳು ಇಂದ್ರನನ್ನು ಉದ್ದೇಶಿಸಿ ಬೃಹದ್ದಿವ ಅನ್ನುವ ಹೇಳಿದ ಋಷಿ, ಈಗಿನ ಮಂತ್ರ ಬೃಹದುಕ್ತ ಅನ್ನುವ ಋಷಿ ಇಂದ್ರನನ್ನು ಕುರಿತು ಹೇಳ್ತಾ ಇರೋ ಮಂತ್ರ. ಹೇ ಇಂದ್ರ ಅಂದ್ರೆ ಭಗವಂತನೇ, ಸರ್ವೈಶ್ವರ್ಯಶಾಲಿಯಾದ ಭಗವಂತನೇ. ಯಹ ಜ್ಞಾನಸ್ವರೂಪನಾದಂತಹ ನೀನು. ವಹ ಅಂದ್ರೆ ನೀನು ನಿನ್ನ ಅನೇಕ ರೂಪಗಳಿಂದ, ಬಹುವಚನ ಅದು. ಅನೇಕ ರೂಪಗಳಲ್ಲಿ ಓದತೀನಾಂ ನಮ್ಮ ಹೃದಯವನ್ನ ತಟ್ಟುವಂಥ, ಯೋಯುವತೀನಾಂ ನಿತ್ಯ ನೂತನವಾದಂಥ ಶಾಸ್ತ್ರಗಳನ್ನು ಏನು ರಚಿಸಿದ್ದೆ, ಬೆಳಕಿಗೆ ತಂದಿದ್ದೆ, ಆ ಎಲ್ಲ ಶಾಸ್ತ್ರಗಳ ನದಂ ನದಂ ಪಠನಶೀಲನಾದಂಥ ಪ್ರತಿಯೊಬ್ಬ ಸಾಧಕನೂ ಕೂಡ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ಆ ಬಳಿಕವೇ ಸಾಧನ ಮಾರ್ಗದಲ್ಲಿ ಮುನ್ನಡೆಯಬೇಕು. ಆದ್ರಿಂದ ಪ್ರತಿಯೊಬ್ಬ ಪಾಠಕನನ್ನು, ಪ್ರತಿಯೊಬ್ಬ ಸಾಧಕನನ್ನು ಕೂಡ ಇಲ್ಲಿ ನದಂ ನದಂ ಅಂತ 2 ಬಾರಿ ಹೇಳಿದ್ದು ಅದಕ್ಕಾಗಿ. ಭಗವಂತ ಬೆಳಕಿಗೆ ತಂದಂಥ, ಆತನೇ ಜಗತ್ತಿಗೆ ಕೊಟ್ಟಂತ ಎಲ್ಲ ಶಾಸ್ತ್ರಗಳನ್ನು ಓದಿ ಸಾಧನ ಮಾರ್ಗದಲ್ಲಿ ಅವರು ಮುನ್ನಡಿಬೇಕು. ಅಂಥ ಸಾಧಕನ ಕುರಿತು, ಸಾಧಕನಿಗಾಗಿ, ಆ ದ್ವಿತೀಯ ವಿಭಕ್ತಿಗೆ ಉದ್ದೇಶ್ಯ ಅವನಿಗಾಗಿ ಅಂತ ಅರ್ಥ ಮಾಡೋಣ. ಅಂತರ್ಜ್ಯೋತಿಷಿ ಅಂದ್ರೆ ಸಾಕ್ಷಿಯಲ್ಲಿ, ಆತ್ಮ ಸ್ವರೂಪದಲ್ಲಿ. ಜ್ಯೋತಿ ಅಂತರ್ಜ್ಯೋತಿಷ್ಯ ಅಂತ ಒಂದು ಶಬ್ದ ಇದೆ. ಅಂತರ್ಜ್ಯೋತಿಷ್ ಅನ್ನೋದಕ್ಕೆ ಸಾಕ್ಷಿಯಲ್ಲಿ ಅಂತ ಅರ್ಥ ಮಾಡೋಣ. ಸಾಕ್ಷಿ ಅಂದ್ರೆ ಆತ್ಮ ಸ್ವರೂಪವೇ. ಅದರಲ್ಲಿ ಜ್ಯೋತಿ ಅಪರೋಕ್ಷ ಜ್ಞಾನವನ್ನ ಅದಧಾತ್ ಕೊಡ್ತಾನೆ ಈ ಭಗವಂತ. ಮತ್ತು ಯಹ, ಈಗ ಯಹ ಅನ್ನೋದಕ್ಕೆ ಜ್ಞಾನ ಸ್ವರೂಪ ಅಂತ ಅರ್ಥ ಹಿಂದೆ ಬಂದಿದೆ, ಅದನ್ನು ಬಿಡೋಣ. ಯಾಕಂದ್ರೆ ಜ್ಞಾನ ಸ್ವರೂಪನಾದ ಭಗವಂತ ಜೀವನಿಗೆ ಜ್ಞಾನವನ್ನು ಕೊಡ್ತಾನೆ. ಯಹ ಅಂತಂದ್ರೆ ನಿಯಾಮಕ ಅಂತ ಅರ್ಥ ಇದೆ. ಎಲ್ಲಾ ಅವಸ್ಥೆಗಳಲ್ಲೂ ಕೂಡ ಭಗವಂತ ನಮಗೆ ನಿಯಾಮಕನೇ, ಮುಕ್ತಿಯಲ್ಲೂ ನಿಯಾಮಕನೇ. ನಿಯಾಮಕನಾದಂತಹ ಭಗವಂತ ಮಧು ಅಂದ್ರೆ ಸುಖರೂಪವಾದಂತಹ ನಮ್ಮ ಆತ್ಮ. ಮೂಲ ಜೀವ ಏನಿದ್ದಾನಲ್ಲ, ಇವನು ಪ್ರಾಕೃತವಾದ ಸ್ವರೂಪ ಇದ್ದವನಲ್ಲ, ಸುಖ ಜ್ಞಾನ ಸ್ವರೂಪ ಇವನು. ಹಾಗಾಗಿ ಸುಖರೂಪವಾದ ಆತ್ಮದಿಂದಲೇ ಮಧುನಿ ಮೋಕ್ಷ ಸುಖಾನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಸುಖ. ಚತುರ್ಮುಖ ಬ್ರಹ್ಮನಿಗೆ ಹೆಚ್ಚು ಸುಖ, ಉಳಿದು ಕೆಳಗೆ ಬಂದರೆ ಮತ್ತೆ ಜೀವರಿಗೆ ಕಡಿಮೆ ಕಡಿಮೆ ಸುಖ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸುಖವನ್ನ ಸಮಸೃಜತ್ ಕೊಡ್ತಾನೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಇಲ್ಲಿ ಭಾವನ ಅಂತಿದೆಯಲ್ಲ, ಭಾವಯತಿ ಸುಖಮಿತಿ ಭಾವನ. ಭಾವಯತಿ ಅಂದ್ರೆ ಆಗಿಸುತ್ತಾನೆ. ಆಗಿಸುವುದು ಅಂದ್ರೆ ಕೊಡುವುದು. ಏನು ಕೊಡುವುದು? ಸುಖವನ್ನು ಕೊಡುವವನು. ಆದ್ರಿಂದ ಆತ ಭಾವನ. ಇದು ಭಾವನ ಅನ್ನೋ ಶಬ್ದಕ್ಕೆ ಅರ್ಥ. ವೇದದಲ್ಲಿ ಅದು ಮಧುನಿ ಅಸೃಜತ್, ಸುಖಗಳನ್ನ ಸೃಷ್ಟಿ ಮಾಡ್ತಾನೆ ಜೀವನಿಗೆ
ಅಂತ ಈ ಎರಡು ಶಬ್ದಗಳಿಂದ ತಿಳಿದು ಬರ್ತದೆ. ಇದು ಭಾವನಾ ಅನ್ನೋ ಶಬ್ದಕ್ಕೂ ಆ ವೇದವಾಕ್ಯಕ್ಕೂ ಇರುವಂತಹ ಒಂದು ಸಂಬಂಧ. ಇಲ್ಲಿ ಒಂದೆರಡು ಪ್ರಮೇಯಗಳನ್ನ ನಾವು ಗಮನಿಸಬೇಕು. ಆತ್ಮ ಸ್ವರೂಪದಲ್ಲಿ ಸುಖವನ್ನು ಈ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಅಂತ ಬಂತಲ್ಲ, ನಾವು ಈ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನೆಲ್ಲ ಮಾಡಿ ಏನನ್ನು ಗಳಿಸ್ತೇವೆ, ಹೇಗೆ ಅಪರೋಕ್ಷ ಜ್ಞಾನವನ್ನು ಗಳಿಸ್ತೀವಿ ಅನ್ನೋದಕ್ಕೆ ಕೆಲವು ವಿವರಗಳು ಭಾಗವತ ತಾತ್ಪರ್ಯದಲ್ಲಿ ಕಾಣಿಸ್ತವೆ. ಭಾಗವತ ತಾತ್ಪರ್ಯದ 4ನೇ ಸ್ಕಂಧ 23ನೇ ಅಧ್ಯಾಯ, ಅಲ್ಲಿ 12ನೇ ಶ್ಲೋಕ. ಅದು ಆ ಪೃಥು ಚಕ್ರವರ್ತಿ ಹೇಗೆ ಅಪರೋಕ್ಷ ಜ್ಞಾನವನ್ನು ಗಳಿಸಿದ ಅನ್ನುವುದರ ವಿವರಣೆ. ಛಿನ್ನಾನ್ಯಧೀಹಿ ಅಧಿಗತಾತ್ಮ ಗತಿರ್ ನಿರೀಹ ತತ್ತ್ಯಜೆ ಅಚ್ಛಿನದಿದಂ ವಯುನೇನ ಏನ ಅಂತ ಭಾಗವತ ಶ್ಲೋಕ. ಅಲ್ಲಿ ಆ ವ್ಯಾಖ್ಯಾನವನ್ನ, ಅದರ ಶ್ಲೋಕವನ್ನು ವ್ಯಾಖ್ಯಾನ ಮಾಡ್ತಾ ಬ್ರಹ್ಮತರ್ಕದ ಒಂದು ಮಾತನ್ನ ಆಚಾರ್ಯ ಉದ್ಧರಿಸ್ತಾರೆ. ಅಪರೋಕ್ಷತೆಯ ವೃತ್ತಿ ಜ್ಞಾನ ಭೇದ ನಿರೀಕ್ಷಣಂ ಸ್ವರೂಪ ಜ್ಞಾನ ಸಂಸ್ಥಿತ್ಯ ಜ್ಞಾನತ್ಯಾಗ ಉದೀರ್ಯತೆ ಸ್ವರೂಪ ಜ್ಞಾನತ ಸಮ್ಯಕ್ ರತಿರ್ ವಿಷ್ಣು ಕಥಾಸುಚ. ಈಗ ನಾವು ಸಂಸಾರಾವಸ್ಥೆಯಲ್ಲಿ ಶ್ರವಣ ಮಾಡ್ತೀವಿ, ಶಾಸ್ತ್ರಗಳ ಕುರಿತಾಗಿ ಶ್ರವಣ ಮಾಡ್ತೇವೆ, ಅದನ್ನು ಪ್ರವಚನ ಮಾಡ್ತೇವೆ, ಅದನ್ನ ಮುಂದೆ ಮನನ ಮಾಡ್ತೇವೆ, ಮುಂದೆ ಗಾಯತ್ರಿ ಮೊದಲಾದ ಮಂತ್ರಗಳಿಂದ ಅದನ್ನ ಧ್ಯಾನಿಸ್ತೇವೆ ಕೂಡ, ಭಗವಂತನ ಒಂದು ಸ್ವರೂಪವನ್ನು. ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಪರೋಕ್ಷ ಜ್ಞಾನ, ಮೊದಲು ಪರೋಕ್ಷ ಜ್ಞಾನ. ಭಗವಂತನನ್ನು ನಾವಿನ್ನೂ ಕಣ್ಣಾರೆ ಕಂಡಿಲ್ಲ, ಶಾಸ್ತ್ರೋಕ್ತವಾದ ಯಾವ ಸಂಗತಿಗಳನ್ನು ಕಣ್ಣಾರೆ ಕಂಡಿಲ್ಲ ನಾವು. ಮೊದಲು ಬರುವುದು ಪರೋಕ್ಷ ಜ್ಞಾನ, ಇಂಡೈರೆಕ್ಟ್ ನಾಲೆಜ್ ಅಂತ ಹೇಳ್ಬೋದು. ಇದನ್ನು ಗಳಿಸಿದ ಮೇಲೆ, ಆ ಪರೋಕ್ಷ ಜ್ಞಾನ ಸಾಕಷ್ಟು ಪಕ್ವ ಆದ ಮೇಲೆ, ಮೊದಲು ನಮ್ಮ ಮನಸ್ಸಿನಲ್ಲೇ ನಮಗೆ ಒಂದು ಅಪರೋಕ್ಷ ಜ್ಞಾನ ಬರ್ತದೆ. ಮನಸ್ಸು ಅಂದ್ರೆ ಜಡವಾದ ಮನಸ್ಸು. ಮನಸ್ಸು ಅಂದ್ರೆ ನಮ್ಮ ಕೈಯಲ್ಲಿರುವಂತಹ ಒಂದು ಗಣಕಯಂತ್ರ, ಕಂಪ್ಯೂಟರ್ನಂತಹ ಒಂದು ಉಪಕರಣ, ಅದು ಜಡ. ಅಂತ ಜಡವಾದಂತಹ ಮನಸ್ಸಿನಿಂದಲೇ ಒಂದು ಅಪರೋಕ್ಷ ಜ್ಞಾನ ಮೊದಲು ಬರ್ತದೆ. ಇದೇ ಎಷ್ಟು ದೂರದ ಸಾಧನೆ ಅಂದ್ರೆ, ಈಗ ನಾವು ಶ್ರವಣ ಮರಣ ಇತ್ಯಾದಿಗಳನ್ನೆಲ್ಲ ಮಾಡಿ ಬಹಳಷ್ಟು ಶ್ರಮಪಟ್ಟು ಮೊದಲು ಪರೋಕ್ಷ ಜ್ಞಾನವನ್ನ ಅತ್ಯಂತ ಸ್ಥಿರವನ್ನಾಗಿ ಮಾಡಿಕೊಂಡು ಮುಂದೆ ಅಪರೋಕ್ಷ ಜ್ಞಾನ ಬರಬೇಕು. ಅದು ಮಾನಸ ಅಪರೋಕ್ಷ ಅಂತ ಕರೆಸ್ಕೋತೇವೆ. ನಮ್ಮ ಜಡವಾದ ಮನಸ್ಸು ಏನಿದೆ, ಅನಾದಿ ಕಾಲದಿಂದ ನಮ್ಮ ಜೊತೆಗಿರುವಂತಹ ಮನಸ್ಸು, ಇಂಥ ಜಡವಾದ ಮನಸ್ಸಿನಿಂದ ಆ ಮನಸ್ಸಿನ ವೃತ್ತಿ ರೂಪವಾದ, ಮನಸ್ಸಿನ ಪರಿಣಾಮ ರೂಪವಾದಂತಹ ಒಂದು ಅಪರೋಕ್ಷ ಜ್ಞಾನ ಇದು ಬರ್ತದೆ. ಇದು ಬಂದಾಗ ಮತ್ತಷ್ಟು ಸಾಧನೆ ಮಾಡಬೇಕಾಗ್ತದೆ. ನಮ್ಮ ಈ ಒಂದು ವ್ಯಕ್ತಿತ್ವ ಏನಿದೆಯಲ್ಲ, ನಾವೀಗೇನು ನಾವು ಅಂತ ಹೇಳ್ಕೊಳ್ತಾ ಇದ್ದೀವಲ್ಲ, ಇದರಲ್ಲಿ ನಮ್ಮ ದೇಹ ಇದೆ. ಆ ನಮ್ಮ ದೇಹದ ಒಳಗೆ ಆ ಜಡವಾದ ಮನಸ್ಸಿದೆ, ಮತ್ತೆ ಆತ್ಮ ಇದ್ದಾನೆ. ಆತ್ಮನೇ ಅನೇಕ ಶಕ್ತಿಗಳನ್ನು ಪಡ್ಕೊಂಡಿದ್ದಾನೆ. ಜಡವಾದ ಮನಸ್ಸು ಅಂತ ಹೇಳಿದ್ವಲ್ಲ, ಜಡವಾದಂಥ ಕಂಪ್ಯೂಟರ್ ಅಂತ ಹೇಳಿ, ಹಾಗೆ ಸ್ವರೂಪಭೂತವಾದಂಥ ಕಂಪ್ಯೂಟರ್, ಚೇತನ ಕಂಪ್ಯೂಟರ್ ಇದೇ ಈ ಆತ್ಮ. ಈಗ ನಾವು ಉಪಯೋಗ ಮಾಡುವಂತಹ ಗಣಕಯಂತ್ರಗಳು ಮತ್ತು ಕಂಪ್ಯೂಟರ್ಗಳಿಗೆಲ್ಲ ಕೃತಕವಾದಂತಹ ಬುದ್ಧಿಮತ್ತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತದೆ, ಇದು ನಮಗೆಲ್ಲ ಗೊತ್ತಿದೆ. ಆದರೆ ಸ್ವರೂಪಭೂತವಾದ ಮನಸ್ಸಿಗೆ ಕೃತಕವಾದ ಬುದ್ಧಿಮತ್ತೆ ಬೇಕಾಗಿಲ್ಲ. ಅದಕ್ಕೆ ಸ್ವಾಭಾವಿಕವಾದಂತಹ ಬುದ್ಧಿಮತ್ತ, ಅಂಥ ಇಂಟೆಲಿಜೆನ್ಸೇ ಇರ್ತದೆ. ಅದಕ್ಕೆ ನ್ಯಾಚುರಲ್ ಇಂಟೆಲಿಜೆನ್ಸ್ ಇರ್ತದೆ. ಈ ಜಡವಾದ ಒಂದು ಉಪಕರಣ ಏನಿದೆಯಲ್ಲ, ಕಂಪ್ಯೂಟರ್ನಂತಹ ಮನಸ್ಸು ಏನಿದೆಯಲ್ಲ, ಇದು ತಾನು ಕೇವಲ ಕೆಲವು ಭೌತ ವಸ್ತುಗಳ ಒಂದು ಯಂತ್ರ ಅಷ್ಟೇ. ಅದರಲ್ಲಿ ಈ ಕೃತಕ ಬುದ್ಧಿಮತ್ತ ಇಲ್ಲದೆ ಹೋದ್ರೆ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತಯಾರು ಮಾಡುವವರು ಅದರಲ್ಲಿ ಕೆಲವು ಕೃತಕ ಬುದ್ಧಿಮತ್ತೆಗಳನ್ನು ತುಂಬಿರ್ತಾರೆ. ಅದರಂತೆ ಅದು ಅದನ್ನ ಆಪರೇಟ್ ಮಾಡುವವನ ಇಚ್ಛೆಗನುಸಾರವಾಗಿ ಕೆಲಸ ಮಾಡ್ತದೆ. ಆ ನ್ಯಾಚುರಲ್ ಇಂಟೆಲಿಜೆನ್ಸ್, ಸ್ವಾಭಾವಿಕವಾದಂತಹ ಬುದ್ಧಿಮತ್ತ ಏನಿದೆಯಲ್ಲ, ಅದು ಈ ಕೃತಕವಾದಂತಹ ಬುದ್ಧಿಮತ್ತೆಗೆ
ಕಾರಣ. ಈಗ ನಾವು ಬಹಳಷ್ಟು ಶ್ರಮಪಟ್ಟು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿ ಆಮೇಲೆ ಜಡವಾದಂತಹ ಮನಸ್ಸಿನಿಂದ ಅಂದ್ರೆ ಕೃತಕ ಬುದ್ಧಿಮತ್ತೆ ಉಳ್ಳಂತಹ ಮನಸ್ಸಿನಿಂದ ಏನೊಂದು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡ್ಕೊಳ್ತೇವೆ. ಈ ಒಂದು ಅಪರೋಕ್ಷ ಜ್ಞಾನ ಸಣ್ಣದೇನಲ್ಲ, ಬಹಳ ದೊಡ್ಡ ಸಾಧನೆಯೇ ಇದೆ. ಆದರೆ ಇದು ಕೂಡ ಒಂದು ಹಂತದಲ್ಲಿ ನಮಗೆ ಬೇಡ ಆಗ್ತದೆ. ಯಾವಾಗ ಬೇಡ ಆಗ್ತದೆ ಅಂದ್ರೆ ಸ್ವಾಭಾವಿಕವಾದ ಬುದ್ಧಿಮತ್ತೆ ಇರುವಂತಹ ನ್ಯಾಚುರಲ್ ಇಂಟೆಲಿಜೆನ್ಸ್ ಇರುವಂತಹ ಆತ್ಮ ಸ್ವರೂಪಭೂತವಾದಂತಹ ಮನಸ್ಸೇನಿದೆಯಲ್ಲ, ಅಂದ್ರೆ ಆತ್ಮನೇ ಏನಿದ್ದಾನಲ್ಲ, ಆ ಆತ್ಮನಿಗೆ ಆತ್ಮ ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನ ಬಂದಾಗ ಆ ಅಪರೋಕ್ಷ ಜ್ಞಾನದ ಮುಂದೆ ಈ ಮನಸ್ಸಿನ ಪರಿಣಾಮ ರೂಪವಾದಂತಹ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ತುಂಬಾ ಕ್ಷುಲ್ಲಕ ಆಗಿಬಿಡ್ತದೆ. ಆ ಸಾಧನೆ ಮಾಡುವವನಿಗೆ ಇವೆಲ್ಲ ಹಂತಗಳು. ಮತ್ತೊಂದು ಬಾರಿ ಇದನ್ನು ಗಮನಿಸಬೇಕು. ಆತ್ಮಾನ ಅದೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸ್ತವ್ಯ ಅಂತ ಉಪನಿಷತ್ತು ನಮಗೆ ಸಾಧನೆಯ ಹಂತಗಳನ್ನೇನು ಹೇಳ್ತದಲ್ಲ, ಇಷ್ಟನ್ನೆಲ್ಲ ಮಾಡಿ ಮನುಷ್ಯ ಗಳಿಸುವುದು ಮೊದಲು ಪರೋಕ್ಷ ಜ್ಞಾನವನ್ನ, ಆಮೇಲೆ ಮಾನಸಿಕ ಅಪರೋಕ್ಷ ಜ್ಞಾನವನ್ನ. ಈ ಮಾನಸಿಕ ಅಪರೋಕ್ಷ ಜ್ಞಾನ ಅಂತಂದ್ರೆ ಅಷ್ಟು ಸ್ಥಿರವಾದದ್ದಲ್ಲ. ಅದಾದ ಬಳಿಕ ನಮಗೆ ಉಪಯುಕ್ತ ಆಗುವಂಥದ್ದೇ ಕೊನೆಯ ಹಂತದಲ್ಲಿ ಬರುವಂಥದ್ದೇ ಆತ್ಮ ಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನ. ಈ ಸಾಧಕನಿಗೆ ಜಡವಾದ ಅಪರೋಕ್ಷ ಜ್ಞಾನ, ಸಾಧಕವಾದ ಮತ್ತೆ ಆತ್ಮ ಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನ ಇವೆರಡೂ ಭಿನ್ನ ಅಂತ ಮೊದಲೇ ಗೊತ್ತಿರ್ತದೆ. ಆತ್ಮ ಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನದ ಮುಂದೆ ಜಡವಾದ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಕ್ಷುಲ್ಲಕ ಅಂತಲೂ ಗೊತ್ತಿರ್ತದೆ ಅವನಿಗೆ, ಆ ವ್ಯತ್ಯಾಸ ಗೊತ್ತಿರ್ತದೆ. ಆದರೆ ಈ ಸ್ವರೂಪಭೂತವಾದಂತಹ ಆತ್ಮ ಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನವನ್ನ ಅವನು ಪಡ್ಕೊಂಡು ಆದ ಬಳಿಕವೇ ಆ ಹಿಂದಿನ ಒಂದು ಸ್ಟೇಜ್ ಅಂದ್ರೆ ಜಡವಾದಂತಹ ಅಪರೋಕ್ಷ ಜ್ಞಾನ ಏನಿದೆಯಲ್ಲ ಅದಕ್ಕೂ ಆತ್ಮ ಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನಕ್ಕೂ ಇರುವ ಅಂತರವನ್ನು ಅವನು ಹೆಚ್ಚು ಸ್ಪಷ್ಟವಾಗಿ ಮನಗಾಣ್ತಾನೆ. ಅದು ಆವಾಗ ಮನವರಿಕೆ ಆಗುವುದು ಆವಾಗ. ಅಲ್ಲಿವರೆಗೆ ಅದು ಗೊತ್ತಿರ್ತದೆ ಮಾತ್ರ. ಜಡವಾದ ಮನಸ್ಸಿನ ಪರಿಣಾಮ ರೂಪವಾದ ಅಪರೋಕ್ಷ ಜ್ಞಾನಕ್ಕೂ ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನವೇ ಮುಖ್ಯ ಅಂತ ಗೊತ್ತಿರ್ತದೆ. ಆದರೂ ಇನ್ನೂ ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನ ಬರುವುದಕ್ಕಿಂತ ಮುಂಚೆ ಇದು ಮನವರಿಕೆ ಆಗಿರೋದಿಲ್ಲ, ಸ್ಪಷ್ಟ ಆಗುವುದು. ಆ ಸಂಗತಿ ಅವನಿಗೆ ಅಪರೋಕ್ಷಕ್ಕೆ ಕಾರಣ ಆಗುವುದು. ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನವನ್ನೇ ಪಡ್ಕೊಳ್ಳುವುದಕ್ಕೂ ಜಡವಾದ ಅಪರೋಕ್ಷ ಜ್ಞಾನವನ್ನೇ ನೆಚ್ಚಿಕೊಂಡು ಬದುಕುವುದಕ್ಕೂ ಇರುವ ವ್ಯತ್ಯಾಸವನ್ನು ಅವನು ಅಪರೋಕ್ಷವಾಗಿ ತನ್ನ ಆತ್ಮಸ್ವರೂಪದಿಂದಲೇ ಕಾಣ್ತಾನೆ. ಹೀಗೆ ಕಂಡಾಗ ಆ ಜಡವಾದ ಅಪರೋಕ್ಷ ಜ್ಞಾನವನ್ನ ಆತ ಬಿಡ್ತಾನೆ ಅಂತ ಹೇಳ್ತಾರೆ. ಅವನು ಚಿನ್ನ ಅನ್ಯಧೀಹಿ ಅಂತ ಭಾಗವತದಲ್ಲಿ ಹೇಳಿದ್ದು ಇವನ್ನೇ. ಆ ಜಡವಾದ ಅಪರೋಕ್ಷ ಜ್ಞಾನವನ್ನು ಕೈ ಬಿಟ್ಟು ಬಿಡ್ತಾನೆ. ನಾವು ಗಮನಿಸಬೇಕಾದ ಸಂಗತಿಗಳು ಎಲ್ಲ ಸಾಧನೆ ಹಂತದಲ್ಲಿ ನಾವೆಷ್ಟು ದೂರ ಇದ್ದೇವೆ. ಈಗ ಶ್ರವಣ ಮನನ ಧ್ಯಾನ ಇವೇ ನಮ್ಮಿಂದ ಇನ್ನೂ ಆಗಿಲ್ಲ. ಸರಿಯಾದ ಶ್ರವಣವೇ ಆಗಿಲ್ಲ, ಇನ್ನೂ ಮನನ ಆಗಿಲ್ಲ. ಧ್ಯಾನ ಅಂತೂ ಕೆಲವು ಕ್ಷಣಗಳ ಮುಂದೆ ಸಾಗುವುದೇ ಇಲ್ಲ. ಪರೋಕ್ಷ ಜ್ಞಾನವೇ ಇನ್ನೂ ದೃಢವಾಗಿಲ್ಲ. ಮಾನಸಿಕ ಜಡವಾದ ಮನಸ್ಸಿನ ಅಪರೋಕ್ಷ ಜ್ಞಾನ ಇನ್ನೂ ಆಗಿಯೇ ಇಲ್ಲ. ಕೊನೆಯ ಹಂತದ್ದು ಆ ಆತ್ಮಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನ. ಆ ಆತ್ಮಸ್ವರೂಪಭೂತವಾದ ಅಪರೋಕ್ಷ ಜ್ಞಾನ ಬಂದಾಗ ಜಡವಾದ ಅಪರೋಕ್ಷ ಜ್ಞಾನಕ್ಕೂ ಆತ್ಮಸ್ವರೂಪಭೂತವಾದ ಅಪರೋಕ್ಷ ಜ್ಞಾನಕ್ಕೂ ಇರುವ ಅಂತರವನ್ನು ಅವನು ಮನಗಾಣ್ತಾನೆ. ಇದನ್ನೇ ಆ ಜಡವಾದ ಅಪರೋಕ್ಷ ಜ್ಞಾನವನ್ನು ಆತ ತಿರಸ್ಕರಿಸುವುದು, ತ್ಯಜಿಸುವುದು ಅಂತ ಹೇಳ್ತಾರೆ. ಯಾಕಲ್ವ ಆ ಸ್ವರೂಪ ಜ್ಞಾನಕ್ಕೆ ಅಷ್ಟು ಬೆಲೆ ಯಾಕೆ ಅಂದ್ರೆ ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾಸುತ. ಇವತ್ತು ನಾವೆಲ್ಲ ಬಹಳಷ್ಟು ಶ್ರವಣ ಮಾಡಿಬಿಟ್ಟಿದ್ದೇವೆ, ಬಹಳಷ್ಟು ಪ್ರವಚನ ಮಾಡಿಬಿಟ್ಟಿದ್ದೇವೆ ಅಂತ ನಮ್ಮ ಬಗ್ಗೆ ನಾವು ಏನೇನೋ ಭ್ರಮಿಸಿದ್ದೇವೆ. ನಮ್ಮ ಬಗ್ಗೆ ನಾವು ಭ್ರಮಿಸಿದ್ದೇವೆ, ನಮ್ಮ ಬಗ್ಗೆ ಇತರರು ಕೂಡ ಭ್ರಮಿಸಿದ್ದಾರೆ. ಅನೇಕ ತರದ ಅಹಂಕಾರಗಳು ನಮಗೆಲ್ಲ. ಇಷ್ಟೆಲ್ಲ ನಾವೀಗೇನು ಧರ್ಮದಲ್ಲಿ ಅಧ್ಯಾತ್ಮದಲ್ಲಿ ಆಸಕ್ತಿ ತೋರ್ತಾ ಇದ್ದೇವಲ್ಲ, ಈ ಎಲ್ಲ ಆಸಕ್ತಿ ಅಂತ ಅನ್ನೋದು ಎಷ್ಟು ಕ್ಷೀಣವಾದದ್ದು. ಜಡವಾದ ಮನಸ್ಸಿನಿಂದ ಬರುವ ಅಪರೋಕ್ಷ ಜ್ಞಾನದಿಂದ ಏನು ಆಸಕ್ತಿ ಬಂದಿರ್ತದಲ್ಲ ಅದೇ ತುಂಬಾ ಕ್ಷೀಣವಾದದ್ದು.
ನಮಗಿನ್ನೂ ಜಡವಾದ ಮನಸ್ಸಿನಿಂದಲೂ ಅಪರೋಕ್ಷ ಜ್ಞಾನ ಬಂದಿಲ್ಲ. ಅದು ಆ ಕಡೆ ಇರಲಿ. ಸ್ವರೂಪಭೂತವಾದ ಮನಸ್ಸಿಗೆ ಬರುವ ಅಪರೋಕ್ಷ ಜ್ಞಾನದಿಂದ ಮತ್ತೂ ಸಾಧನೆ ಮಾಡಬೇಕಾಗ್ತದೆ. ಆವಾಗ ರತಿರ್ ವಿಷ್ಣು ಕಥಾಸುಚ, ಭಗವಂತನ ಕುರಿತಾಗಿ ಮತ್ತಷ್ಟು ಶ್ರವಣ ಮಾಡಲಿಕ್ಕೆ, ಭಗವಂತನ ಕುರಿತಾಗಿ ಶಾಸ್ತ್ರಗಳನ್ನು ಶ್ರವಣ ಮಾಡಲಿಕ್ಕೆ ಆವಾಗ ವಾಸ್ತವಿಕವಾದ ಆಸಕ್ತಿ ಬರೋದು. ಅಂದ್ರೆ ನಮಗೀಗ 3-4 ಹಂತಗಳಿಂದ ಹಿಂದೆ ಇದ್ದೀವಿ ನಾವು ಅಂತನೂ ಮನವರಿಕೆ ಆಗಬೇಕು. ಶ್ರವಣ ಮನನ ಧ್ಯಾನಗಳೇ ಸರಿಯಾಗಿಲ್ಲ, ಪರೋಕ್ಷ ಜ್ಞಾನ ಬಂದಿಲ್ಲ, ಜಡವಾದ ಅಪರೋಕ್ಷ ಜ್ಞಾನ ಬಂದಿಲ್ಲ. ಇನ್ನು ಕೊನೆಯದಾಗಿ ಕೊನೆಯದಾಗಿ ಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನ. ಸ್ವರೂಪಭೂತವಾದಂತಹ ಅಪರೋಕ್ಷ ಜ್ಞಾನ ಬಂದಾಗಲೇ ನಿಜವಾದ ಸಾಧನೆ ಶುರು. ಆವಾಗ ಭಗವಂತನ ಕಥೆಗಳಲ್ಲಿ ವಾಸ್ತವಿಕವಾದ ಆಸಕ್ತಿಯನ್ನ, ಶ್ರವಣದಲ್ಲಿ ಸರಿಯಾದ ತತ್ವಜ್ಞಾನದಲ್ಲಿ ಆಸಕ್ತಿ, ವಾಸ್ತವಿಕವಾದ ಆಸಕ್ತಿ ಬರೋದು ಆವಾಗ. ರತಿರ್ ವಿಷ್ಣು ಕಥಾಸುಚ. ಆದ್ರಿಂದ ಜಡವಾದ ಅಪರೋಕ್ಷ ಜ್ಞಾನದಿಂದ ಹೆಚ್ಚಿನ ಸಾಧನೆಯನ್ನು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಬಿಡ್ತಾನಂತ ಅವನು, ಅಂತ ಸಾಧಕ. ವಾಸ್ತವಿಕವಾಗಿ ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನದಿಂದಲೇ ಹೆಚ್ಚಿನ ಸಾಧನೆ, ಶ್ರವಣ ಮನನಾದಿಗಳಲ್ಲಿ ಹೆಚ್ಚಿನ ಒಂದು ತತ್ಪರತೆ, ಆಸಕ್ತಿ ಅಂತ ಅವನಿಗೆ ಗೊತ್ತಿರೋದ್ರಿಂದ ಅಲ್ಲೇ ಮುಂದೆ ಹೋಗ್ತಾನ. ಅವನ ಆಸಕ್ತಿ, ಅವನ ಗುರಿ ಎಲ್ಲ ಸ್ವರೂಪಭೂತವಾದ ಅಪರೋಕ್ಷ ಜ್ಞಾನವನ್ನು ಗಳಿಸುವುದರಲ್ಲೇ ಆಗಿರ್ತದೆ ಅಂತ ಇದು ನಮಗೆ ಭಾಗವತದ 4ನೇ ಸ್ಕಂದದಲ್ಲಿ ಕಂಡು ಬರ್ತದೆ. ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದಲ್ಲಿಯೂ ಕೂಡ ಇದೇ ಸಂಗತಿಗಳನ್ನು ಹೇಳ್ತಾರೆ. 24ನೇ ಶ್ಲೋಕದ ವ್ಯಾಖ್ಯಾನದಲ್ಲಿ ವಿದ್ಯಾ ಕುಠಾರೇಣ ಶಿತೇನ ಧೀರ, ಅಲ್ಲಿ ಮಹಾತ್ಮ್ಯಾನ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಪ್ರಾಕೃತ ಅಂತಃಕರಣಜಂ ಜ್ಞಾನಮಸ್ತ್ರಂ ಸ್ತೃತಿಚ್ಛಿದಂ. ಪ್ರಾಕೃತವಾದಂತಹ ಅಂದ್ರೆ ಜಡವಾದ ಒಂದು ಮನಸ್ಸಿನಲ್ಲಿ ಆಗುವ ಅಪರೋಕ್ಷ ಜ್ಞಾನ ಏನಿದೆಯಲ್ಲ, ಸಂಸಾರವನ್ನೇನು ನಾಶ ಮಾಡ್ತದೆ. ಸಂಸಾರ ನಾಶ ಆಗ್ಲಿಕ್ಕೆ ಅದೊಂದು ಕಾರಣವೇ. ಆದ್ರೆ ಆ ಜ್ಞಾನವೂ ಕೂಡ ಹೋಗ್ಬೇಕಾದದ್ದು ಅದು. ಆ ಜ್ಞಾನ ದೀರ್ಘಕಾಲ, ಅನಂತ ಕಾಲದವರೆಗೂ ಇರಬೇಕಾದ ಜ್ಞಾನ ಏನಲ್ಲ ಅದು. ಆ ಜ್ಞಾನ ತನ್ನನ್ನು ತಾನೂ ನಾಶಪಡಿಸ್ಕೋಬೇಕು. ಜಡವಾದ ಅಂತಃಕರಣವನ್ನು, ಜಡವಾದ ಮನಸ್ಸನ್ನು ಕೂಡ ಅದೇ ಜ್ಞಾನ ನಾಶ ಮಾಡಬೇಕು. ಆ ಜಡವಾದ ಮನಸ್ಸಿನಿಂದ ಬಂದ ಜ್ಞಾನವನ್ನು ಮತ್ತೆ ಆ ಜಡವಾದ ಮನಸ್ಸನ್ನು ಇವೆರಡನ್ನೂ ಜ್ಞಾನಿ ಆದವನು ತ್ಯಾಗ ಮಾಡಲೇಬೇಕು. ತೇನೈವ ಸಹ ಸಂತ್ಯಾಜ್ಯಂ. ಅವೆರಡರಿಂದೂ ಯಾವುದೂ ಉಪಯೋಗ ಇಲ್ಲ. ಆದರೆ ಅನಾದಿ ಕಾಲದಿಂದಿರುವಂತಹ ಸ್ವರೂಪಭೂತವಾದ ಮನಸ್ಸು ಏನಿದೆಯಲ್ಲ, ಅದನ್ನು ಮಾತ್ರ ಅವನು ಬಿಡ್ಲಿಕ್ಕಾಗೋದಿಲ್ಲ. ನೈವ ಪೂರ್ವಂ ಕಥಾಚನ. ಇಲ್ಲೇ ಭಾಗವತದಲ್ಲಿ 11ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿಯೂ ಕೂಡ 7ನೇ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ಜಡವಾದ ಅಂತಃಕರಣವನ್ನು ಬಿಟ್ಟು ಬಿಡುವುದು ಅಂದ್ರೆ ಹೇಗೆ? ವೇಣು ಸಂಘರ್ಷಡು ವನ್ಹಿ ದಗ್ಧಾ ಸಾಮ್ಯತಿ ತದ್ವನಂ. ಅರಣ್ಯದಲ್ಲಿ ಬಿದಿರುಗಳ ತಿಕ್ಕಾಟದಿಂದ ಕಾಡ್ಗಿಚ್ಚು ಹುಟ್ಟುತ್ತವಲ್ಲ, ಆ ಇಡೀ ಕಾಡನ್ನೆಲ್ಲ ಸುಟ್ಟಾಗ್ತದೆ. ಕೊನೆಗೊಂದು ದಿವಸ ತಾನು ಆ ಬೆಂಕಿಯು ಆರಿ ಹೋಗ್ತದೆ. ಯಾಕೆಂದ್ರೆ ಆ ಬೆಂಕಿ ಜಡವಾದ ಬೆಂಕಿ, ಅದು ಉರಿಯಲಿಕ್ಕೆ ಏನಾದ್ರೂ ಕಟ್ಟಿಗೆ ಬೇಕು. ಇಡೀ ಕಾಡೇ ಸುಟ್ಟ ಮೇಲೆ ಅಲ್ಲಿ ಉರಿಲಿಕ್ಕೆ ಮತ್ತೇನು ಇಲ್ಲದೆ ಹೋದಾಗ, ಉರುವಲೆ ಇಲ್ಲದೆ ಹೋದಾಗ ಆ ಬೆಂಕಿ ಮುಂದೆ ಏನ್ ಮಾಡ್ಬೇಕು? ತಾನು ಆರಿ ಹೋಗ್ತದ. ಅದರಂತೆ ಈ ಜಡವಾದ ಅಂತಃಕರಣವೂ ಕೂಡ ತಾನು ಒಂದು ದಿವಸ ತನ್ನಿಂದ ಒಂದು ಜ್ಞಾನವನ್ನು ಕೊಟ್ಟು, ಆ ಜ್ಞಾನವನ್ನು ಹುಟ್ಟಿಸಿದಂತಹ ಜಡವಾದ ಅಂತಃಕರಣವು ಎರಡೂ ಹೋಗ್ಬೇಕು. ಕಾಡ್ಗಿಚ್ಚು ಹೋಗ್ಬೇಕು, ಅದಕ್ಕೆ ಕಾರಣವಾದ ಬಿದಿರು ಹೇಗೆ ಹೋಗ್ಬೇಕು, ಅದರಂತೆ ಜಡವಾದ ಅಂತಃಕರಣದಿಂದ ಮುಂದಿರುವಂತಹ ಜ್ಞಾನ ಅವೆಲ್ಲವೂ ಹೊರಟು ಹೋಗ್ಬೇಕು. ಕೊನೆಗೆ ಶಾಶ್ವತವಾದಂತಹ ಒಂದು ಕಿಚ್ಚು, ಜ್ಯೋತಿ, ಈ ಕಾಡ್ಗಿಚ್ಚು, ಜಡವಾದ ಕಿಚ್ಚು ಏನಿದೆಯಲ್ಲ, ಈ ಜಡವಾದ ಕಿಚ್ಚು ಅಂದ್ರೆ ಜ್ಯೋತಿ, ಅದು ಹೋಗ್ಬೇಕು. ಚೈತನ್ಯಮಯವಾದ ಕಿಚ್ಚು ಶಾಶ್ವತ ಕಾಲದವರೆಗೂ ಅದು ಉರಿಬೇಕು, ನಂದಾದೀಪದಂತೆ ಅದು ಉರಿಬೇಕು. ಅದನ್ನೇ ಈ ವೇದ ಮಂತ್ರದಲ್ಲಿ ಜ್ಯೋತಿಷಿ ಅಂತರ್ಜ್ಯೋತಿಷಿ ಜ್ಯೋತಿರದಧಾತ್. ಭಗವಂತ ಜ್ಞಾನಸ್ವರೂಪನಾದಂತಹ ಈ ಭಗವಂತ ನಮ್ಮ ಸ್ವರೂಪಭೂತವಾದಂತಹ ಮನಸ್ಸಿನಲ್ಲಿ ಸಾಕ್ಷಿಣಿ ಅಂತ ಏನಿದೆಯಲ್ಲ, ಅಂತರ್ಜ್ಯೋತಿಷಿ ಅಂದ್ರೆ ಸಾಕ್ಷಿಣಿ ಅಂತಿದೆಯಲ್ಲ, ಆ ಸಾಕ್ಷಿಯಲ್ಲಿ ಸ್ವರೂಪಭೂತವಾದ ಮನಸ್ಸಿನಲ್ಲಿ ಅಂತ ಅರ್ಥ.
ಜ್ಯೋತಿ ಅಪರೋಕ್ಷ ಜ್ಞಾನ ಮದಧಾತ್, ಅದು ನಾವು ಬೇಕಾದದ್ದು. ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟ ಸಹ. ಅಜ್ಞಾನಿಗಳಾದವರಿಗೆ ಜ್ಞಾನವನ್ನು ಕೊಡ್ತಾನೆ ಭಗವಂತ, ಜ್ಞಾನಿಗಳಾದವರಿಗೆ ಮೋಕ್ಷವನ್ನು ಕೊಡ್ತಾನೆ. ಆನಂದದಷ್ಟೇ ಮುಕ್ತಾನ, ಮುಕ್ತರಿಗೆ ಆನಂದ ಕೊಡ್ತಾನೆ ಅಂತ ಆಮೇಲೆ. ಹಾಗಾಗಿ ಅಂತರ್ಜ್ಯೋತಿಷಿ ಅಂದ್ರೆ ಸ್ವರೂಪಭೂತವಾದ ಆತ್ಮಸ್ವರೂಪಭೂತವಾದ ಮನಸ್ಸಿನಲ್ಲಿ, ಅರ್ಥಾತ್ ಆತ್ಮನಲ್ಲಿಯೇ ಅದೊಂದು ಜ್ಯೋತಿಷ್, ಅದೊಂದು ಕಿಚ್ಚು ಎಂದು ನಂದದ ಒಂದು ಬೆಳಕದು. ಅಂಥ ಬೆಳಕಿನ ಸ್ವರೂಪನಾದ ಆತ್ಮನಲ್ಲಿ ಅಪರೋಕ್ಷ ಜ್ಞಾನವೆಂಬ ಮತ್ತೊಂದು ಬೆಳಕನ್ನ ಆತ ಹುಟ್ಟಿಸ್ತಾನೆ. ಮತ್ತೆ ಯಹ ಅಂದ್ರೆ ನಿಯಾಮಕನಾದಂಥ ಭಗವಂತ ಅಂತ ಅರ್ಥ. ಅವನು ಈ ಸುಖವನ್ನು ನಮ್ಗೆ ಕೊಡ್ತಾನೆ. ಅದು ಹೇಗೆ? ಸ್ವರೂಪಭೂತವಾದ ಸುಖವನ್ನೇ ಕೊಡ್ತಾನೆ, ಹೊರಗಿಂದ ಕೊಡೋದಲ್ಲ. ಮಧುನಾ ಮಧುನಿ ಅಂತಿದೆ. ಮಧು ಅಂದ್ರೆ ನಮ್ಮ ಆತ್ಮ ಸ್ವರೂಪ ಇದೆಯಲ್ಲ, ಇದು ಜಡವಾದ ರಕ್ತ ಮಾಂಸಗಳಿಂದ ತಯಾರಾಗಿದ್ದಲ್ಲ, ಸತ್ವರಜಸ್ತಮ ಗುಣಗಳಿಂದಲೇ ತಯಾರಾದದ್ದಲ್ಲ. ಇದೆಲ್ಲವೂ ಕೂಡ ಈ ಜ್ಞಾನ ಸುಖ ಸ್ವರೂಪವಾದದ್ದು. ಹಾಗೆ ಮಧುನ ಅಂದ್ರೆ ಸುಖರೂಪವಾದಂತಹ ನಮ್ಮ ಸ್ವರೂಪ ಏನಿದೆ, ಆ ಸ್ವರೂಪದಿಂದಲೇ ಮಧುನಿ ನಿಮ್ಮೆಲ್ಲರ ಎಲ್ಲರೂ ಕೂಡ ಸುಖ ಸ್ವರೂಪರೇ. ಭಗವಂತನ ಕುರಿತಾಗಿ ಸಾಧನೆ ಮಾಡುವಂಥವರೆಲ್ಲರೂ ಸುಖ ಸ್ವರೂಪರೇ. ಸುಖ ಸ್ವರೂಪರಾದಂತಹ ಆ ಆತ್ಮರಿಗೆ ಅನೇಕ ತರದ ಸುಖಗಳನ್ನು, ಮೋಕ್ಷ ಸುಖಗಳನ್ನು ಆತ ಉಣಿಸ್ತಾನೆ. ಇದನ್ನೇ ಅಜ್ಞಾನ ಜ್ಞಾನದ ವಿಷ್ಣು ಜ್ಞಾನಿನ ಮೋಕ್ಷದಷ್ಟೇ ಸಹ. ಅಜ್ಞರಿಗೆ ಜ್ಞಾನವನ್ನು, ಜ್ಞಾನಿಗಳಿಗೆ ಮೋಕ್ಷವನ್ನು, ಆನಂದದಷ್ಟೇ ಮುಕ್ತಾನ, ಮುಕ್ತರಾದವರಿಗೆ ಆನಂದವನ್ನು ಕೊಡ್ತಾನೆ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಒಂದು ಪುರಾಣದ ಮಾತನ್ನು ಉದ್ಧರಿಸಿದ್ದು. ಸಯೇವೈಕೋ ಜನಾರ್ದನ ಅಂತ. ಇದು ಆ ಜ್ಯೋತಿ ಮಧುನಿ ಸಮಸೃಜತ್ ಅನ್ನುವುದರ ಅರ್ಥ. ಹೀಗಾಗಿ ಆ ನದಂಗೋ ಓದತೀನಾಂ ನದಂಗೋ ಯುವತೀನಾಂ ಅಂದ್ರೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳಲ್ಲಿ ತತ್ಪರನಾದಂತಹ ಸಾಧಕ. ಭಗವಂತನೇ ನೀನು ಬೆಳಕಿಗೆ ತಂದ ಶಾಸ್ತ್ರಗಳನ್ನ ಪಠನ ಮಾಡುವಂತ ಸಾಧಕ ಅಂತ ಏಕ ವಾಕ್ಯ ಮಾಡಿಕೊಂಡು ಏಕಾನ್ವಯ ಹೇಳಿ ಏಕ ಭಾವಾರ್ಥವನ್ನು ಹೇಳಿದ್ದು ಇದಕ್ಕಾಗಿ. ಆ ಯಹ ಅಂದ್ರೆ ಒಂದ್ ಕಡೆ ಜ್ಞಾನಸ್ವರೂಪ ಅಂತ ಅರ್ಥ, ಮತ್ತೊಂದ್ ಕಡೆ ಯಹ ಅಂತಂದ್ರೆ ನಿಯಾಮಕ ಅಂತ ಅರ್ಥ. ಜ್ಞಾನಸ್ವರೂಪನಾದ ಭಗವಂತ ನಮಗೆ ಜ್ಞಾನವನ್ನು ಕೊಡ್ತಾನೆ, ಮತ್ತೆ ಯಹ ಅಂದ್ರೆ ನಿಯಾಮಕರಾದಂತಹ ಭಗವಂತ ನಮಗೆ ಸುಖವನ್ನು ಕೊಡ್ತಾನೆ. ಆ ನಿಯಾಮಕರಾದಂತಹ ಭಗವಂತ ಅಂತ ಬಂತಲ್ಲ, ಅದೆಲ್ಲಿಂದ ತಗೊಂಡಿದ್ದೀವಿ ಅಂತಂದ್ರೆ ಇದು ಛಾಂದೋಗ್ಯ ಉಪನಿಷತ್ತಿನ ಒಂದು ಭಾಗ. ತಾನಿ ಹವ ಏತಾನಿ ತ್ರೀಣ್ಯಕ್ಷರಾಣಿ ಸತ್ ತೀಯ ಮಿತಿ. ಭಗವಂತ ಸತ್ಯ ಎಂಬ ಶಬ್ದದಿಂದ ವಾಚ್ಯ. ಯಾಕೆಂದ್ರೆ ತತ್ ಯತ್ ಸತ್ ತದ್ ಅಮೃತಂ, ಸತ್ ತೀಯ ಅಂತ 3 ಅಕ್ಷರಗಳು ಅಲ್ಲಿವೆ. ಸತ್ ಅಂತಂದ್ರೆ ಮುಕ್ತರಾದಂತಹ ಜೀವರು, ಯತ್ ಅಂತಂದ್ರೆ ಇನ್ನೂ ಸಂಸಾರದಲ್ಲಿರುವಂತಹ ಜೀವರು, ಅಥ ಯತ್ ಯಂ ತೇನ ಉಭೇ ಯಚ್ಛತಿ. ಇದು ನಾವು ನೋಡ್ಬೇಕಾದ್ರು. ಯಂ ಅಂದ್ರೆ ಆ ಮುಕ್ತರನ್ನು ಅಮುಕ್ತರನ್ನು ನಿಯಂತ್ರಿಸುವವನು ಅಂತ ಅರ್ಥ. ಈ ಅರ್ಥ ಅಲ್ಲಿದೆ. ತೇಷಾಂ ನಿಯಮನಾಥ್ ಹರಿಹಿ ಸತ್ಯಮಿತ್ಯುಚ್ಯತೆ ಸದ್ಭಿ ಅಂತ ಛಾಂದೋಗ್ಯ ಭಾಷ್ಯ. ಇದು 8ನೇ ಅಧ್ಯಾಯದ 3ನೇ ಖಂಡದ ವಿವರಣೆ ಇದು. ಅಲ್ಲಿ ಎಂ ಅಂದ್ರೆ ನಿಯಾಮಕ ಅಂತ ಅರ್ಥ. ಆ ಪ್ರಸಂಗವು ಮುಕ್ತರಿಗೂ ಅಮುಕ್ತರಿಗೂ ನಿಯಾಮಕ ಅಂತಾನೆ ಇದೆ. ಅದಕ್ಕಾಗಿ ಇಲ್ಲಿ ಯಹ ಅಂದ್ರೆ ನಿಯಾಮಕ, ಮುಕ್ತ ನಿಯಾಮಕ ಅಂತ ನಾವು ತಿಳ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಬರೇ ಯಹ ಅನ್ನೋ ಶಬ್ದಕ್ಕೆ ನಿಯಾಮಕ ಅಂತ ಅರ್ಥ. ಯಮಯತೀತಿ ಯಹ, ಅದ್ರ ಪ್ರಸಂಗಾನುಸಾರವಾಗಿ ಮುಕ್ತ ನಿಯಾಮಕನಾದ ಭಗವಂತ ಅವನು ಜೀವಸ್ವರೂಪಭೂತವಾದ ಸುಖವನ್ನೇ ಆವಿಷ್ಕರಿಸಿ ನಮಗೆ ಕೊಡ್ತಾನೆ ಅಂತ ಅದರ ಅರ್ಥ. ಮಧು ಅನ್ನುವುದು ಸುಖ ಅನ್ನೋ ಅರ್ಥವನ್ನು ಹೇಗೆ ಹೇಳ್ತದೆ? ಇಲ್ಲಿ ಮಧುನಿ ಅಂತಿದೆಯಲ್ಲ, ಜೀವರೆಲ್ಲರೂ ಮೂಲತಃ ಸುಖ ಸ್ವರೂಪರೇ. ಸುಖ ಸ್ವರೂಪರಾದಂತಹ ಜೀವರಿಗೆ ಅವರ ಸ್ವರೂಪದಲ್ಲಿರುವ ಸುಖವನ್ನೇ ವ್ಯಕ್ತ ಮಾಡ್ತಾನೆ ಅಂತ ಒಂದು ಅರ್ಥ. ಇನ್ನೊಂದು, ಮಧು ಅಂದ್ರೆ ಸ್ವಯಂ ತಾನು ಸುಖ ಸ್ವರೂಪ. ಆ ಭಗವಂತ ಸುಖ ಸ್ವರೂಪನಾದ್ರಿಂದ ಅವನ ಸುಖದ ಒಂದು ಅಂಶವನ್ನು ನಮಗೆ ಕೊಡ್ತಾನೆ. ಯೇಷೋಸ್ಯ ಪರಮಾನಂದ ಏತಸ್ಯೈವ ಆನಂದಸ್ಯ ಮಾತ್ರ ಅನ್ಯೇ ಜೀವಾ ಉಪಜೀವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ವರ್ಣನೆ ಮಾಡ್ತದೆ. ಅವನು ಪರಮಾನಂದ ಈ ಭಗವಂತ. ಆ ಪರಮಾನಂದನಾದ ಭಗವಂತನ ಅನಂತ ಆನಂದ ಏನಿದೆ ಅದರಲ್ಲಿ ಒಂದು ಅಂಶವನ್ನ, ಅದರಲ್ಲಿ ಅಂದ್ರೆ ಅದಕ್ಕೆ ಸಮಾನವಾದ ಒಂದು ನಮ್ಮ ಆನಂದವನ್ನು ನಾವು
ಎಲ್ಲರೂ ಅನುಭವಿಸೋದು. ಅದನ್ನ ಮಧುನ ಅಂತಂದ್ರೆ ಸುಖ ಸ್ವರೂಪನಾದಂತಹ ತಾನು ತನ್ನ ವ್ಯಕ್ತಿತ್ವದಿಂದ, ತನ್ನ ಪ್ರೇರಣೆಯಿಂದ ಜೀವರಿಗೆ ಮಧುನಿ ಅವರವರ ಸುಖಗಳನ್ನು ಕೊಡ್ತಾನೆ. ಅವನ ಸುಖ ಸ್ವರೂಪದಿಂದ ನಾವು ಸುಖವನ್ನು ಅನುಭವಿಸುವುದು ಮೋಕ್ಷದಲ್ಲಿ. ಅವನನ್ನು ಆನಂದಮಯ ಅಂತ ಉಪಾಸನೆ ಮಾಡಿಯೇ ನಾವು ಆನಂದವನ್ನು ಪಡೆಯೋದು. ಆನಂದಶ್ಮಶ್ರು ಆನಂದಕೇಶಃ ಆಪಾದನಖಾತ್ ಸರ್ವೈವಾನಂದ ಏನಮೇವಂ ಆನಂದಂ ವೇದ ಸ ಆನಂದ ಏವ ಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಆಚಾರ್ಯ ಉದ್ಧರಿಸುವಂತಹ ವೇದವಾಕ್ಯ. ಆನಂದಮಯವಾದ ಗಡ್ಡ ಮೀಸೆಗಳು, ಆನಂದಮಯವಾದ ಕೇಶ ಈತನಿಗೆ, ಕಾಲಿನಿಂದ ಪ್ರಾರಂಭಿಸಿ ತಲೆಯವರೆಗೂ ಆನಂದವೇ ಆನಂದ. ಹೀಗೆ ಯಾರು ಭಗವಂತನ ಆನಂದ ಅಂತ ತಿಳ್ಕೋತಾರೆ ಅವರು ಆನಂದವನ್ನು ಪಡಿತಾರೆ. ಹೀಗೆ ಮಧುನ ಆನಂದ ಸ್ವರೂಪನಾದ ಭಗವಂತನಿಂದ ನಮಗೆ ಮಧು ಈ ಸುಖದ ಅನುಭವ, ಅವನನ್ನು ಆನಂದಮಯ ಅಂತ ಉಪಾಸನೆ ಮಾಡಿದ್ದರಿಂದ ಇದನ್ನು ಕೂಡ ನಾವು ತಿಳ್ಕೋಬಹುದು. ಭಗವಂತ ಮಧು ಅಂತನ್ನುವುದು ಛಾಂದೋಗ್ಯ ಉಪನಿಷತ್ತಿನಲ್ಲೇ 3ನೇ ಅಧ್ಯಾಯದಲ್ಲಿ 1ನೇ ಭಾಗದಲ್ಲೇ ಇದೆ. ಅಸೌವಾ ಆದಿತ್ಯೋ ದೇವ ಮಧು ಅಂತ ಹೇಳಿ ಭಗವಂತನೇ ಒಂದು ಜೇನುತುಪ್ಪ ಅಂತಿದೆ. ಅಲ್ಲಿ ಮಧು ಅಂದ್ರೆ ಮದದೀಹಿ ಮಧ್ವಿತಿ ಪ್ರೋಕ್ತ, ಮಧು ಅಂದ್ರೆ ಸುಖ ಸ್ವರೂಪನಾದ ಭಗವಂತ ಅಂತ ಅರ್ಥ ಹೇಳಿದ್ದಾರೆ ಭಾಷ್ಯದಲ್ಲಿ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಕೂಡ ಮಧು ಅಂದ್ರೆ ಇನ್ ಜನರಲ್ ಸುಖ. ಮಧು ನಾಮ ಸುಖಂ ವಿದ್ಯಾತ್, ಮಧು ಅಂದ್ರೆ ಸುಖ ಅಂತ ಅರ್ಥ ಹೇಳಿದ್ದಾರೆ. ಅದನ್ನು ಕೂಡ ಇಲ್ಲಿ ಬಳಸ್ಕೋಬಹುದು. ಇದು ಒಟ್ಟಾರೆ ಆ ಮಂತ್ರದ ಒಂದು ಭಾವಾರ್ಥ ಮತ್ತೆ ಅನ್ವಯಾರ್ಥ. ಭಾವನೆ ಎಂಬ ಶಬ್ದಕ್ಕೆ ಭಾವನೆ ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳ ಮೂಲಕ ಜಗತ್ತನ್ನ ಆತ ನೋಡಿಕೊಳ್ತಾನೆ, ಕರ್ಮಫಲಗಳನ್ನ ಆಗುವಂತೆ ಮಾಡ್ತಾನೆ. ಆಯಾ ಜೀವದ ಸ್ವಭಾವಕ್ಕನುಸಾರವಾಗಿ ಏನೇನಾಗಬೇಕೋ ಅದನ್ನು ಮಾಡ್ತಾನೆ. ಕೆಲವರಿಗೆ ಮುಕ್ತಿಯನ್ನ, ಕೆಲವರಿಗೆ ಅಂಧಂತಮಸ್ಸನ್ನ, ಕೆಲವರಿಗೆ ನಿತ್ಯ ಸಂಸಾರವನ್ನು ನಯತಿ ಮಾಡ್ತಾನೆ. ಸರ್ವೇಷಾಂ ಭಾವಂ ಮನೋಗತವಾದ ಅಭಿಪ್ರಾಯ, ಆ ಮನೋಗತವಾದ ಅಭಿಪ್ರಾಯಗಳನ್ನೆಲ್ಲ, ಆ ಭಾವನೆಗಳನ್ನು ಅವರಲ್ಲಿ ಮೂಡಿಸಿ ಆ ಮೂಲಕ ಅವರಲ್ಲಿ ಕೆಲಸ ಆಗುವಂತೆ ಮಾಡುವವನು ಅವನೇ ಆಗಿದ್ದಾನೆ. ಭಾವನ ಅಂತಂದ್ರೆ ಭಾವನೀಯ, ಪೂಜ್ಯ ಅಂತ ಅರ್ಥ. ಭಾವಯಾಮಿ ಅನ್ನೋದಕ್ಕೆ ನಾನು ಭಗವಂತನ ಪೂಜಿಸ್ತೇನೆ ಅಂತಾನೆ ಅರ್ಥವನ್ನ ಅನೇಕ ಕಡೆ ನೋಡ್ತೇವೆ ನಾವು. ಅದರಿಂದ ಭಾವನೀಯ ಅಂದ್ರೆ ಸಜ್ಜನರಿಗೆ ಪೂಜ್ಯ. ಭಾವ ಅಂದ್ರೆ ಭಕ್ತಿ ಅಂತ ಅರ್ಥ. ಆ ಭಕ್ತಿಯಿಂದ ಈತ ವಶೀಕರಿಸಿಕೊಡಲ್ಪಡತಕ್ಕಂಥವನು. ಭಕ್ತಿ ವಶ ಪುರುಷ ಭಕ್ತಿದೇವೈನಂ ಗಮಯತಿ ಅಂತ ವೇದವಾಕ್ಯ ಇದೆ. ಆದ್ರಿಂದ ಭಾವನ ಅಂದ್ರೆ ಭಕ್ತಿ ವಶ ಅಂತ ಅರ್ಥ. ಭಾವಪೂರ್ಣವಾದ ಭಕ್ತಿ ಅಂತ ಹೇಳ್ತಿರ್ತಾರಲ್ಲ, ಆದ್ರಿಂದ ಭಾವನ ಅಂತಂದ್ರೆ ಭಕ್ತಿಗೆ ವಶನಾಗುವವನು ಅಂತ ಅರ್ಥ. ಇವಿಷ್ಟು ಧನಂಜಯ ಗೋವಿಂದಾಚಾರ್ಯ ಹೇಳಿದಂತಹ ಅರ್ಥಗಳು. ಸಗ್ರಿ ರಾಘವೇಂದ್ರಾಚಾರ್ಯರು ಹೇಳುವ ಅರ್ಥಗಳು ನಾನೀಗಾಗಲೇ ಅದನ್ನು ಹೇಳಿದೆ. ಭಾವನ ಅಂದ್ರೆ ರಕ್ಷಣ ಅಂತ ಅರ್ಥ. ಬೃಹದಾರಣ್ಯಕ ಭಾಷ್ಯದಲ್ಲಿ ಭಾವನಂ ರಕ್ಷಣಂ ಪ್ರೋಕ್ತಂ, ರಕ್ಷಣೆಯನ್ನು ಮಾಡುವಂತಹ ಭಗವಂತನ ಗುಣಕ್ಕೆ ಭಾವನ ಅಂತ ಹೇಳ್ತಾರೆ. ದೃಷ್ಟಿಯ ಮೂಲಕವೂ ಮತ್ತೆ ಮಾತಿನ ಮೂಲಕವೂ ಆತನನ್ನು ನಮ್ಮನ್ನು ರಕ್ಷಿಸ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ದೃಷ್ಟ್ಯಾ ವಾಚಾಚ ರಕ್ಷತೆ, ನಾನು ಆವಾಗಲೇ ಹೇಳಿದೆ. ಭಗವಂತನ ಶಿರಸ್ಸಿಗೆ ಭಾವನ ಅಂತ ಹೆಸರಿದೆ. ಯಾಕೆಂದ್ರೆ ಅದು ನಮ್ಮನ್ನು ರಕ್ಷಿಸ್ತದೆ. ಮಾತಿನ ಶಾಸ್ತ್ರೋಪದೇಶದ ಮೂಲಕವೂ, ಕಣ್ಣೋಟದ ಮೂಲಕ ನಮ್ಮನ್ನು ಸಲಹುವ ಮೂಲಕವೂ ಅದು ನಮ್ಗೆ ರಕ್ಷಿಸ್ತದೆ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ 7ನೇ ಅಧ್ಯಾಯದಲ್ಲಿ ಬರುವಂತಹ ಅಭಿಪ್ರಾಯ. ಮತ್ತೆ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳಿಗೆ ಭಾವನ ಅಂತ ಕರೀತಾರೆ. ಇದು ವಿವೇಕ ಅನ್ನೋ ಗ್ರಂಥದಲ್ಲಿದೆ. ಭಾಗವತ ತಾತ್ಪರ್ಯದ 11:28-7 ಅಲ್ಲಿ ಕಂಡು ಬರ್ತದೆ. ಸೂರ್ಯಾದಿಗಳಲ್ಲಿ ಇರುವಂತಹ ತನ್ನದೇ ಆದ ಬೆಳಕು, ಸೂರ್ಯನ ಮೊದಲಾದವರಲ್ಲಿ ಬೆಳಕು ಬಂದದ್ದು ಪರಮಾತ್ಮನಿಂದಲೇ. ಆ ಬೆಳಕನ್ನ ಅವರಿಗೆ ಕೊಟ್ಟವನು ಅಂತ ಅದರ ಅರ್ಥ. ಭಾ ಅಂದ್ರೆ ಕಾಂತಿ ಅಂತ ಅರ್ಥ. ಕಾಂತಿಯನ್ನ ಒಂದು ತೇಜಸ್ಸನ್ನ, ಜ್ಞಾನದ ಕಾಂತಿಯನ್ನ ನಮಗೆ ಕೊಟ್ಟವನು ಅಂತ ಅದರ ಅರ್ಥ. ಭಾ ಅಂದ್ರೆ ಮುಕ್ತರಾದಂತಹ ಜೀವರು, ಜ್ಞಾನಾತ್ಮಕತ್ವಾತ್ ಭಾಹ ಮುಕ್ತಾತ್ಮಾನಃ, ಮುಕ್ತರಾದ ಜೀವರಿಗೆ ಭಾಗಳು ಅಂತ ಕರೀತಾರೆ. ಅವರಿಂದ ಪೂಜಿಸಲ್ಪಡುವವನು ಅಂದ್ರೆ ಯಾಚಿಸಲ್ಪಡುವವನು. ಅದಕ್ಕಾಗಿ ಅವನನ್ನ ಭಾವನ ಅಂತ ಹೀಗೆ ಹೇಳ್ತಾರೆ.
ನಿತ್ಯ ಮುಕ್ತರಾದಂತಹ ಶ್ರೀ ಅವಳು ಮುಕ್ತರಾದಂತಹ ಜೀವರು ಅವರೆಲ್ಲರೂ ಭಾಗಳು, ಅವರಿಂದ ವನ್ಯತೆ ಯಾವತ್ತೂ ಪೂಜಿಸಲ್ಪಡುವಂಥವನು. ಅದಕ್ಕಾಗಿ ಆತನನ್ನ ಭಾವ ಅಂತ ಹೇಳ್ತಾರೆ. ಹಿಂದೊಮ್ಮೆ ಈ ಯಮಕ ಭಾರತದಲ್ಲಿ 20-30 ಅರ್ಥಗಳು ಭ ಅನ್ನೋ ಕ್ರಿಯಾಪದಕ್ಕೆ ಏನಿವೆ ಅವು ನೋಡಿದ್ವಿ. ಭ ನಿಕಟ ಭಾವ ಅಂತ ಒಂದು ಧಾತು ಇದೆ. ಭ ಅಂದ್ರೆ ಸಮೀಪದಲ್ಲಿರುವುದು ಅಂತ ಅರ್ಥ. ಯಾವತ್ತೂ ಜೀವರ ಸಮೀಪದಲ್ಲಿ ಇರ್ತಾನೆ. ಮತ್ತೆ ಆ ಜೀವರನ್ನ ಅವತಿ, ಭ ಅಂದ್ರೆ ಸಮೀಪದಲ್ಲಿರುವ, ಅವತಿ ಅಂದ್ರೆ ರಕ್ಷಣೆ ಮಾಡುವವನು. ತುಂಬಾ ಸುಂದರವಾದಂತಹ ಒಂದು ಅರ್ಥ ಇದೆ. ಭಾವನಾ ಅಂತ ಭಗವಂತರನ್ನು ಉಪಾಸನೆ ಮಾಡಿದ್ರೆ ನಮ್ಮ ಜೀವಮಾನದಲ್ಲಿ ಒಟ್ಟಾರೆ ನಮ್ಗೆ ಆಗ್ಬೇಕಾದದ್ದೆಲ್ಲವೂ ಇಂದಿನ ಮುಂದಿನ ಎಲ್ಲಾ ಜೀವನದಲ್ಲೂ ನಮ್ಗೆ ಆಗಬೇಕಾದ ಎಲ್ಲವನ್ನೂ ಆಗಿ ಮಾಡುವವನು ನೀನು ನಮ್ಮ ಸಮೀಪದಲ್ಲಿದ್ದಿ ಭ, ನೀನು ನಮ್ಮನ್ನ ರಕ್ಷಿಸ್ತಿ, ನೀನು ಅವನ. ಹೀಗೆ ಭಾವನೆ ಎಂಬ ಶಬ್ದದಿಂದ ಆತ ನಮ್ಮ ರಕ್ಷಕ. ಎಲ್ಲವನ್ನೂ ಅವನ ಜವಾಬ್ದಾರಿಗೆ ನಾವು ಬಿಟ್ಟು ಬಿಟ್ಟಿದ್ದೇವೆ. ಅವನೇನು ಮಾಡ್ತಾನೋ ಅದನ್ನು ಮಾಡ್ಲಿ ಅಂತ ಹೇಳಿ. ಭ ಸಂಮೋಹನೆ ಅಂತ ಧಾತು ಇದೆ. ಅದರಿಂದ ಇನ್ನೊಬ್ಬರನ್ನ ಸಮುಗ್ಧರನ್ನಾಗಿ ಮಾಡುವವನು, ಮೋಹಿನಿ ರೂಪದಿಂದ ರುದ್ರನನ್ನ ಸಮುಗ್ಧರನ್ನಾಗಿ ಮಾಡಿದವನು, ಹೀಗರ್ಥ ಒಂದು ಕಾಣಿಸ್ತದೆ. ಭ ಆಧಾರ ಭಾವ ಅಂತ ಅರ್ಥ ಇದೆ. ಹಿಂದೆ ಅಂದ್ರೆ ನಾವು ನೋಡಿದ್ದೇವೆ ಇದೇ ವಿಷ್ಣು ಸಹಸ್ರನಾಮದಲ್ಲೇ. ಜಗತ್ತಿಗೆ ಆಧಾರನಾಗಿರುವವನು ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಆಧಾರನಾದವನು ಅನ್ನೋ ಅರ್ಥವೂ ಕೂಡ ಈ ಭಾವನಾ ಅನ್ನೋ ಶಬ್ದದಿಂದ ಆಧಾರನಾಗಿದ್ದು ಜಗತ್ತನ್ನು ರಕ್ಷಿಸುವವನು ಅರ್ಥ ನಮ್ಗೆ ಹೀಗೋದ್ರಿಂದ ಗೊತ್ತಾಗ್ತದೆ. ಲಕ್ಷಾಲಂಕಾರದಲ್ಲಿ 3 ವಿಧದ ಜೀವರ ಸ್ವಭಾವವನ್ನೆಲ್ಲವನ್ನು ಕೂಡ ನಯತಿ, ಭಾವ ಅಂದ್ರೆ ಸ್ವಭಾವ, ಅದನ್ನ ನಯತಿ ಮುನ್ನಡೆಸುವವನು ಅನ್ನೋ ಕಾರಣಕ್ಕಾಗಿ ಅವನನ್ನ ಭಾವ ಅಂತ ವರ್ಣಿಸಿದ್ದಾರೆ. ಶಾಂಕರ ಭಾಷ್ಯದಲ್ಲಿ ಎಲ್ಲ ಭೋಕ್ತೃಗಳ ಫಲವನ್ನು ಕೊಡುವಂಥವನು, ಸರ್ವಫಲದಾತ, ಫಲ ಮತ್ತು ಉಪಪತ್ತೇ ಅಂತ ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದ 38ನೇ ಸೂತ್ರ. ಹೀಗೆ ಎಲ್ಲ ಜೀವಿಗಳಿಗೆ ಫಲವನ್ನು ಕೊಡುವವನು ಅನ್ನೋ ಅಭಿಪ್ರಾಯ ಇದೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಅವತಾರ ಮಾಡಿ, ಭಗವಂತ ಅವತಾರ ಮಾಡಿ ಈ ಸಜ್ಜನರನ್ನ ಅವರ ಅನಿಷ್ಟಗಳನ್ನು ಪರಿಹರಿಸಿ ಮೇಲೆತ್ತುವವನು. ಪರಿತ್ರಾಣಾಯ ಸಾಧೂನಾಂ ಜನಿತ್ವಾ ಉಜ್ಜೀವಯತಿ ಯಃ ಜನಾನ್ ಸ್ಯಾತ್ ಭಾವನಸ್ತು ಸಹ. ತಾನು ಅವತಾರ ಮಾಡಿ ಎಲ್ಲ ಸಜ್ಜನರನ್ನು ಮೇಲೆತ್ತುವವನು. ಅದಕ್ಕಾಗಿ ಆತನನ್ನ ಭಾವ ಅಂತ ಹೇಳೋದು. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಭಾವವನ್ನ ನಾವೀಗಾಗಲೇ ಇದನ್ನೆಲ್ಲ ನೋಡಿದ್ದೇವೆ ಬೇರೆ ಬೇರೆ ಕಡೆ. ಸತ್ಯಸುಂದರ ಯಾವ ಅರ್ಥಗಳನ್ನು ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗಾಗಲೇ ಬೇರೆ ಮಾತುಗಳಲ್ಲಿ ನೋಡಿದ್ದೇವೆ ಅಷ್ಟೆ. ಸೂರ್ಯಾದಿಗಳಲ್ಲಿ ತನ್ನ ಪ್ರಕಾಶ ಇದೆ, ಆ ಪ್ರಕಾಶದ ಮೂಲಕ ಎಲ್ಲ ಕಡೆ ಬೆಳಕು ಚೆಲ್ಲುವವನು, ಎಲ್ಲರ ಅಭಿಪ್ರಾಯವನ್ನು ಮುನ್ನಡೆಸುವವನು, ಎಲ್ಲರನ್ನೂ ರಕ್ಷಿಸುವವನು ಅಂತ ಹೀಗೆ ಅರ್ಥಗಳನ್ನು ಸತ್ಯಸಂಧರು ವರ್ಣಿಸ್ತಾರೆ. ಹೀಗಿದು ಭಾವನಾ ಅಂತ ಒಂದು ಶಬ್ದ. ನಮ್ಮ ಸಂಪೂರ್ಣ ಆಗುಹೋಗುಗಳನ್ನು ಕೂಡ ಭಗವಂತನ ಒಂದು ಸುಪರ್ದಿಗೆ ಒಪ್ಪಿಸಿ, ನೀನು ಯಾವುದನ್ನ ಮಾಡಿಸ್ತೀಯೋ ಅದೆಲ್ಲವನ್ನೂ ನಾನು ಅನುಭವಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಇಟ್ಟಂಗೆ ಇರುವೇನೋ ಹರಿಯೇ ಅಂತೇನೋ ದಾಸರು ಹಾಡಿದ್ದಾರೆ. ನೀನು ಏನೇನನ್ನು ಮಾಡಿಸ್ತೀಯೋ, ನೀನು ಮಾಡಿಸುವುದು ಏನು ಹೆಚ್ಚಿಂದಿದೆ? ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ. ಏನ್ ಮಾಡಿದ್ರು ಈ 8ರಲ್ಲೇ ಎಲ್ಲವೂ ಅಂತರ್ಗತ ಆಗಬೇಕು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಲ್ಲ ಜೀವರಿಗೂ ಕೂಡ ಇದನ್ನ ಮಾಡ್ತಾ ಬಂದಿದ್ದೀಯ, ಮುಂದೂ ಮಾಡುವವನಿದ್ದಿ, ಈಗಲೂ ಕೂಡ ಮಾಡ್ತಾ ಇದ್ದಿ. ಅದನ್ನೇ ನೀನು ನನಗೂ ಮಾಡ್ಬೇಕಷ್ಟೇ ಹೊರತು ಪ್ರತ್ಯೇಕವಾದದ್ದನ್ನೇ ನೀನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ನಾನು ಅದನ್ನ ಮಾಡಿಸಿಕೊಳ್ಳಿಕ್ಕೂ ಅನುಭವಿಸ್ಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ನಿನ್ನ ರಕ್ಷಣೆಯಲ್ಲಿ ನಾನಿದ್ದೇನೆ, ನೀನು ಮಾಡಿದಂತೆ ಮಾಡಿಸಿಕೊಳ್ತೇನೆ ಅನ್ನುವಂಥ ಒಂದು ಶರಣಾಗತಿಯ ಭಾವನೂ ಕೂಡ ಇಲ್ಲಿ ಕಾಣಿಸ್ತದೆ. ಅದರ ಜೊತೆಗೆ ಇವತ್ತಿನ ಈ ಭಾವನಾ ಅನ್ನುವ ಮಂತ್ರದ ಅರ್ಥ ಮತ್ತೆ ಅದರ ವ್ಯಾಖ್ಯಾನ ರೂಪವಾದಂತಹ
ಆ ಮಂತ್ರದ ಅರ್ಥವೂ ಕೂಡ ಸಮಾಪ್ತಿಯನ್ನು ಕಂಡಿದೆ.